ಗೊಬ್ಬರಗಳ ಮೇಲೆ ಆಧಾರ ಆಗಿಬಿಟ್ಟಿದ್ವಿ. ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಇದೇ ರೀತಿ ನಾವು ಆಧಾರ ಆಗ್ತಾ ಹೋದರೆ ಮುಂದೆ ನಮ್ಮ ಆರೋಗ್ಯದ ಮೇಲೆ ಮತ್ತು ಮಣ್ಣು ಅಂದರೆ ಭೂಮಿ ಮೇಲೆ ಯಾವ ರೀತಿ ಇದರ ಒಂದು ದುಷ್ಪರಿಣಾಮ ಬೀರುತ್ತೆ ಅನ್ನೋವಂಥ ಒಂದು ವಿಚಾರವನ್ನು IBBN ಸಂಸ್ಥೆ ಮತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು IBBN ರೈತರಿಗೆ ನಾವು ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ರ ಮುಖ ಮುಂದೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಆರೋಗ್ಯ ಕೊಡಬೇಕು, ಉತ್ತಮವಾದಂಥ ಭೂಮಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ತೊಂಡಳ್ಳಿ ಗ್ರಾಮದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು IBBN ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಉದ್ದೇಶ ಏನು ಅಂದರೆ ನಮ್ಮ ವಾತಾವರಣದಲ್ಲಿರುವಂಥ ಗಾಳಿಯನ್ನು ನಾವು ಮನೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ನೇರವಾಗಿ ಬೆಂಕಿ ಕೆಂಡಗಳ ಮೇಲೆ ಇಟ್ಟರೆ ಅಡುಗೆ ಆಗುತ್ತಾ? ಆಗಲ್ಲ. ಸ್ವಲ್ಪ ಎತ್ತರ ಇರುತ್ತಲ್ಲ, ಅದೇ ಥರದಲ್ಲಿ ಈಗ ನಾವು ಕೆಳಗಡೆ ಕಲ್ಲುಗಳು ಇಟ್ಟಿದ್ದೀವಿ, 6 ಇಂಚು ಎತ್ತರ ಇಟ್ಕೋಬೇಕು. ಯಾಕೆಂದರೆ ಗಾಳಿ ಬರೋವಂಥದ್ದು. ಈ ಹೋಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಗಾಳಿಯನ್ನು ಮೇಲಕ್ಕೆ ತಗೊಳುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ ಇದು ಆದಮೇಲೆ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ 8 ಹೋಲ್ ಇರೋ ಸುತ್ತಲೂ 8 ದಿಕ್ಕಲ್ಲೂ ಕೂಡ ಗಾಳಿ ಒಂದೊಂದು ಸಾರಿ ಬೀಸ್ತಾ ಇರುತ್ತೆ. ಒಂದೇ ದಿಕ್ಕಲ್ಲಿ ಬೀಸುತ್ತಾ ಗಾಳಿ ಬೀಸಲ್ಲ, 8 ದಿಕ್ಕಲ್ಲೂ ಗಾಳಿ ಬೀಸುತ್ತೆ. ಈ 8 ವಾಲು ಕೂಡ ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ 8 ದಿಕ್ಕುಗಳಲ್ಲೂ ಬರುವಂಥ ಗಾಳಿಯನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ ನೋಡಿ, ಕಳ್ಳೆಕಾಯಿ ಬಿಡಿಸಿದ ಮೇಲೆ ಒಟ್ಟು ಬರುತ್ತಲ್ಲ, ಈ ಒಟ್ಟನ್ನು ನಾವು ಇವಾಗ ಬಯೋಚಾರ್ ಮಾಡಲಿಕ್ಕೆ ಈ ಮೇಲ್ಗಡೆ ಹಚ್ತೀವಿ. ಅದು ಸ್ವಲ್ಪ ಉಳ್ತದೆ, ಒಂದು ಸ್ವಲ್ಪ ಹುಲ್ಲು ಅಥವಾ ಪೇಪರು ಯಾವುದಾದ್ರೂ ತಗೊಂಡು ಹಾಕಬೇಕು. ಅದೇನಾಗುತ್ತೆ 4 ಕಡೆ ಕೂಡ ನಮಗೆ ಬರ್ನ್ ಆಗುತ್ತೆ. ಇಲ್ಲಿ ನಾವೇನು ಮಾಡಿದ್ವಿ, ಕಳ್ಳೆಕಾಯಿ ಒಟ್ಟು ಮಾತ್ರ ತಗೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಒಂದೊಂದು ಸಾರಿ ಏನಾಗುತ್ತೆ, ತೊಗರಿ ಕಟ್ಟಿಗೆ ಇರುತ್ತೆ, ಇಲ್ಲಾಂದ್ರೆ ಜೋಳದ ದಂಟು ಇರುತ್ತೆ, ಇಲ್ಲ ಮೆಕ್ಕೆಜೋಳ ಏನಾಗಿದ್ರು ಹಾಕಿದ್ರೆ ಜೋಳ ಬಿಡಿಸಿದ ಮೇಲೆ ಒಳಗಡೆ ದಂಟು ಬರುತ್ತಲ್ಲ, ಆ ದಂಟು ಆಗಿರ್ಬೋದು, ಅಥವಾ ಕಟ್ಟಿಗೆಗಳಿರುತ್ತೆ. ಈಗ ಸಾಮಾನ್ಯವಾಗಿ ಕೆಲವು ರೈತರೆಲ್ಲನೂ ಟೊಮಾಟೊ ಬೆಳೀತಾರೆ. ಆ ಕಡ್ಡಿಗಳನ್ನು ಜೋರಬೇಕಾದ್ರೆ ಸುಮಾರು 1 ಗಾಡಿ 2 ಗಾಡಿ ಅಷ್ಟು ಬೀಳುತ್ತೆ. ಅದನ್ನೆಲ್ಲ ಕೂಡ ನಾವೇನು ಮಾಡ್ತೀವಿ, ಅಲ್ಲೇ ಬೆಂಕಿ ಹಾಕಿ ಸುಟ್ಟು ಹಾಕ್ಬಿಡ್ತೀವಿ. ಅದನ್ನು ಈ ಥರ ಡ್ರಮ್ಸ್ಗೆ ಹಾಕ್ಕೊಂಡಿದ್ದೀವಿ ಅಂದರೆ ಅದೇನಾಗುತ್ತೆ ಅಂತಂದರೆ ಇದ್ದಿಲಾಗುತ್ತೆ. ಈ ರೀತಿ ನಾವು ತಯಾರು ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೇನಾಗುತ್ತೆ, ಇವಾಗ ನಾವು ಬೆಂಕಿ ಹಚ್ಚಿದ್ದೀವಿ. ಈ ಬೆಂಕಿ ಏನಾಗುತ್ತೆ ಅಂತಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಕಡೆಯೂ ಹಚ್ಕೊಂಡು ಕವರ್ ಆಗುತ್ತೆ. ಅದರಿಂದ ಮೈಕ್ರೋವೇವ್ ಕೌಂಟನ್ನು ಜಾಸ್ತಿ ಇದರಲ್ಲಿ ಏನಾಗುತ್ತೆ, ಗುಡ್ಗಿನ ಆಯಿಲ್ ತಗೊಳ್ತಾ ಇದೆ, ಸೊ ಏನಾಗುತ್ತೆ ಅದರೊಳಗಡೆ ತಿಳ್ಕೊಂಡು ಫೋರ್ಸ್ನ ಏನಿಲ್ಲ ಅದೇ ಈಗ ಕೂತ್ಕೊಂಡಿದೆ. ಈಗ ನೋಡಿ, ಇಲ್ಲಿ ಹೊಗೆ ಬರ್ತಾ ಇದೆ, ಆದರೆ ಒಳಗಡೆ ಉರಿತಾ ಇಲ್ಲ. ಇದು ಯಾವಾಗ ಒಳಗಡೆ ಉರಿದಿರ ಇರುತ್ತೋ ಒಂದಕ್ಕೊಂದು ಏನಾಗುತ್ತೆ, ಬೆಂಕಿ ಹಚ್ಕೊಳ್ತಾ ಹೋಗುತ್ತೆ. ಆ ಕಾರ್ಬನ್ ಅಂಶ ಏನಾಗುತ್ತೆ ಒಳಗಡೆ ಹಂಗೆ ಉಳ್ಕೊಳ್ಳುತ್ತೆ. ಈಗ ನಾವೇನು ಮಾಡ್ತೀವಿ ಅಂದರೆ ಈ ಚಿಮಣಿಯನ್ನು ಇದ್ರ ಮೇಲೆ ಇಟ್ಬಿಟ್ಟು ನಾವು ಸ್ವಲ್ಪ ಮಣ್ಣು, ಯಾಕೆಂದರೆ ನಮ್ಮ ಹೊಲದಲ್ಲಿ ನಮಗೆ ಮಣ್ಣು ಸಿಗುತ್ತೆ, ಇದನ್ನು ಸುತ್ತು ಹಾಕ್ಬಿಟ್ಟಿದ್ವಿ ಅಂದರೆ ಗಾಳಿ ಬಂದರೂ ಕೂಡ ಬೀಳಲ್ಲ, ಮತ್ತು ಇಲ್ಲಿ ಏರು ಕೂಡ ಹೋಗಲ್ಲ. ಈ ಮರಳಿದೆಯಲ್ಲ, ಇದು ನಾವು ನ್ಯಾಚುರಲ್ ಆಗಿ ಯೂರಿಯಾ ಏನು ತಯಾರು ಮಾಡ್ಕೊಳ್ತೀವೋ ಆ ಯೂರಿಯಾಗೆ ಸರಿ ಸಮಾನ. ಯಾಕೆಂದರೆ ಈ ಮಣ್ಣು ಇದೇನಾಗುತ್ತೆ ಅಂತಂದರೆ ಇದು ಉರಿತಾ ಇರಬೇಕಾದ್ರೆ ಈ ಒಳಗಡೆ ಇರ್ತಕ್ಕಂಥ ಈ ಹೊಗೆಯಲ್ಲಿರ್ತಕ್ಕಂಥ ನೈಟ್ರೋಜನ್ ಏನಿದೆಯೋ ಆ ನೈಟ್ರೋಜನ್ನನ್ನೆಲ್ಲನೂ ಅಬ್ಸರ್ವ್ ಮಾಡಿರುತ್ತೆ. ಆ ನೈಟ್ರೋಜನ್ನ ಯಾವಾಗ ಅಬ್ಸರ್ವ್ ಮಾಡುತ್ತೋ ಯೂರಿಯಾದಲ್ಲಿ ಏನು ಅಂಶ ಇದೆ, ನೈಟ್ರೋಜನ್. ಆವಾಗ ಇದರಲ್ಲೂ ಸಿಕ್ತು ಅಲ್ವ, ಇದನ್ನು ನಾವು ಬಳಸ್ಕೋಬೋದು. ಮತ್ತು ಇದು ಹೋಗುವಾಗ ಏನಾಗುತ್ತೆ, ಬರೀ ಹೊಗೆ ಮಾತ್ರ ಹೋಗುತ್ತೆ. ಆ ಕಾರ್ಬನ್ ಏನಿದೆಯೋ ಸಾವಯವ ಇಂಗಾಲ ಅದು ಒಳಭಾಗದಲ್ಲಿ ಈ ನಾವು ಹಾಕಿರ್ತಕ್ಕಂಥ ಕಟ್ಟಿಗೆಗಳು ಅಥವಾ ಏನು ಅಗ್ರಿಕಲ್ಚರ್ ವೇಸ್ಟ್ ಇದೆಯೋ ಅದರಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸ. ಇದಾದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಈಗ ಬಿಟ್ಬಿಡ್ತೀವಿ. ಇದು ಉರಿತಾ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೋಬೇಕಲ್ವ. ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಮುಟ್ಟಕ್ಕೆ ಹೋದರೆ ಕೈ ಸುಡುತ್ತೆ. ಯಾಕೆಂದರೆ 600ರಿಂದ 700 1000ವರೆಗೂ ಟೆಂಪ್ರೇಚರ್ ಇರುತ್ತೆ, ಕೈ ಸುಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸಿಂಪಲ್ ಮೆಥಡು, ಈ ಥರ ಒಂದು ವಾಟರ್ ಬಾಟಲ್ ತಗೊಂಡು ಮುಚ್ಚಲಕ್ಕೆ ಹೋಲ್ ಮಾಡ್ಕೊಂಡಿದ್ವಿ. ಅದನ್ನು ನಾವು ಯಾವಾಗ ಇಲ್ಲಿ ಇದು ಮಾಡ್ತೀವೋ ಸುಟ್ಟಿದೆ ಅಂದರೆ ಅಲ್ಲಿ ಸೌಂಡ್ ಬರುತ್ತೆ. ಈಗ ನೋಡಿ,
ಬಂದಿದೆ ನೋಡಿ, ಸೌಂಡ್ ಬರ್ತಾ ಇದೆ. ಆದರೆ ಅದೇ ಥರದಲ್ಲಿ ಈ ಡ್ರಮ್ಗೆ ಹಾಕಿದಾಗ ಸೌಂಡ್ ಬರುತ್ತೆ. ಇದು ಹಂತವಾಗಿ ಮೇಲ್ಭಾಗದಿಂದ ತಳಭಾಗದವರೆಗೂ ಹುರ್ಕೊಂಡು ಬಂದಿದ್ದಾದಮೇಲೆ ಸುತ್ತಲೂ ನಾವು ಈ ಥರ ನೀರಾಗಿ ಚೆಕ್ ಮಾಡಿದಾಗ ತಳಭಾಗದಲ್ಲಿವರೆಗೂ ಹುರಿದಿದೆ ಅಂತೇಳಿ ಗೊತ್ತಾಗಿದ್ದಾದಮೇಲೆ ಮೇಲ್ಭಾಗದಲ್ಲಿ ಈ ಹೊಗೆ ಬರುವಂಥದ್ದು ನಿಧಾನಕ್ಕೆ ಕಡಿಮೆ ಆಗುತ್ತೆ. ಈ ಹೊಗೆ ಬರುವಂಥದ್ದು ಯಾವಾಗ ನಿಧಾನಕ್ಕೆ ಕಡಿಮೆ ಆಗುತ್ತೋ ಆವಾಗ ನಾವೇನು ಮಾಡಬೇಕು, ಈ ಚಿಮಣಿಯನ್ನು ತೆಗೆದುಬಿಟ್ಟು ಈ ಥರ ಒಂದು ಗಾಳಿ ಮತ್ತು ಬೆಳಕು ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಒಂದು ಕಬ್ಬಿಣದ್ದಾಗಿರ್ಬೋದು, ಪ್ಲಾಸ್ಟಿಕ್ ಹಾಕಿದರೆ ಹೋಗ್ಬಿಡುತ್ತೆ, ಅಲ್ಯೂಮಿನಿಯಮದ್ದಾಗಿರ್ಬೋದು, ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಈ ಮರಳು ಏನಿರುತ್ತೆ ಅದನ್ನೇ ಹೊರಗಡೆಗೆ ತಗೊಂಬಿಟ್ಟು ಸುತ್ತಲೂ ಪ್ಯಾಕ್ ಮಾಡಿಬಿಡ್ಬೇಕು. ಆನಂತರ ನಾವೇನು ಮಾಡಬೇಕು ಅಂತಂದರೆ ತಳಭಾಗದಲ್ಲಿರ್ತಕ್ಕಂಥ ಹೋಲ್ಸ್ ಮಾತ್ರ ಹಂಗೆ ಇರಬೇಕು. ಆದರೆ ಇಲ್ಲಿ ಈ ಕಂಠದಲ್ಲಿ ಇಲ್ಲಿ ಯಾವಾಗ ನಾವು ಕ್ಯಾಪ್ ಹಾಕ್ತೀವೋ ಇಲ್ಲೇನಾಗುತ್ತೆ, ಹೊಗೆ ಬರೋದಕ್ಕೆ ಶುರುವಾಗುತ್ತೆ. ಎಲ್ಲೇ ಈ ಕಂಠದಲ್ಲಿ ಮತ್ತು ಈ 8 ಹೋಲ್ಸ್ ಇದೆಯಲ್ಲ ಅದರಲ್ಲಿ. ಆವಾಗ ನಾವು ಸಗಣಿ ತಗೋಬೋದು ಅಥವಾ ಗೋಡು ಮಣ್ಣು ತಗೊಂಬಿಟ್ಟು ಕ್ಲೀನಾಗಿ ಆ ಹೋಲ್ಸ್ಗೆ ಮತ್ತು ಈ ಕಂಠಕ್ಕೆ ಪ್ಯಾಕ್ ಮಾಡಬೇಕು. ಆವಾಗ ಏನಾಗುತ್ತೆ, ಏರ್ ಟೈಟ್ ಆಗುತ್ತೆ. ದಮ್ ಬಿರಿಯಾನಿ ಅಂತೀವಲ್ವ, ಆ ಥರ ದಮ್ ಕಟ್ತೀವಿ. ಅದಾದಮೇಲೆ ಒಳಗಡೆನೇ ಏನಾಗುತ್ತೆ, ಬೆಂಕಿ ಕೆಂಡಗಳಾಗುತ್ತೆ. ಅದು ನಮಗೆ ಸುಮಾರು ಒಂದು 3 ಅವರ್ 4 ಅವರ್ ಆದಮೇಲೆ ನಾವು ಹಾಕಿರ್ತಕ್ಕಂಥ ಉತ್ಪನ್ನ ಏನಿದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಕಟ್ಟಿಗೆ ಆದರೆ 4ರಿಂದ 4.25 ಅವರ್ ತಗೊಳುತ್ತೆ. ಈ ಥರ ಹುಲ್ಲು ಒಟ್ಟು ಆದರೆ, ಈ ಕಡಲೆಕಾಯಿ ಒಟ್ಟಾದರೆ ಕಟ್ಟಿಗೆಗಿಂತಲೂ ಜಾಸ್ತಿ ತಗೊಳುತ್ತೆ. ಯಾಕೆ ಅಂತಂದ್ರೆ ಇದು ಒಂದಕ್ಕೊಂದು ಪ್ಯಾಕ್ ಆಗಿರುತ್ತೆ. ಕಟ್ಟಿಗೆ ಆದರೆ ಲೂಸ್ ಇರುತ್ತೆ, ಅದ್ರ ಟೈಮ್ ಇದು ಜಾಸ್ತಿ ತಗೊಳುತ್ತೆ. ಇದನ್ನು ನಾವೇನು ಮಾಡಬೇಕು, ಒಂದು 5 ಅವರ್ ಆದಮೇಲೆ ಇದನ್ನು ಚೆಕ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಈ ಸಗಣಿಯಲ್ಲೆಲ್ಲ ಮೆತ್ತಿಬಿಟ್ಟು ಮತ್ತೆ ನಾವು ಒಂದು 3 ಅವರ್ 4 ಅವರ್ ಬಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ. ಆ ಕೂಲ್ ಆದಮೇಲೆ ನಾವೇನು ಮಾಡಬೇಕು, ಇದನ್ನು ಓಪನ್ ಮಾಡಬೇಕು. ಕೂಲ್ ಆಗದಿರ ಬಿಸಿ ಇರುವಾಗ ಏನಾದರೂ ಓಪನ್ ಮಾಡಿದ್ದೀವಿ ಅಂದರೆ ಮತ್ತೆ ಬೆಂಕಿ ಹಚ್ಕೊಂಬಿಡ್ಬೇಕು. ಫುಲ್ ತಣ್ಣಗಾದ್ಮೇಲೆ ಮಾತ್ರ ಓಪನ್ ಮಾಡಿದ್ರೆ ನಮಗೆ ಬಯೋಚಾರ ಸಿಗುತ್ತೆ. ಆ ಬಯೋಚಾರನ್ನು ಒಂದು ಗಂಜಲ ಸಗಣಿ ಜೊತೆಯಲ್ಲಿ ಬೆರೆಸಿಬಿಟ್ಟು ನಾವು ಪ್ಲಾಸ್ಟಿಕ್ ಡ್ರಮ್ಸಿಗೆ ಏನು ಕೊಡ್ತಿದ್ದೀವೋ ಅದರಲ್ಲಿ ಬೆರೆಸಿ ನಿಮ್ಮ ಗಿಡಗಳಿಗೆ ಹಾಕ್ಕೋಬೋದು, ಮತ್ತು ಯಾವುದೇ ಬೆಳೆಗಳಿಗೆ ಹಾಕ್ಕೋಬೋದು, ಮತ್ತು ತಿಪ್ಪೆ ಗೊಬ್ಬರದಲ್ಲಿ ಬೆರೆಸಿಬಿಟ್ಟು ಕೂಡ ಹಾಕ್ಕೋಬೋದು. ಈ ವಿಧಾನದಲ್ಲಿ ನಾವು ಬಯೋಚಾರನ್ನು ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ. ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಮುನೀಸ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ರೈತರ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ IBBN ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಕ್ಷಿತಿಜ್ ಅರಸು ಸರ್ ಅವರು ಬಂದಿದ್ದಾರೆ ಬೆಂಗಳೂರಿಂದ. ಅವ್ರಿಗೂ ಸಹ ನಮ್ಮ ರೈತರ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದಂತಹ ನಮ್ಮ ರೈತರೆಲ್ಲರೂ ಕೂಡ ಫಲಾನುಭವಿಗಳು, ಏನು 20 ಜನ ಫಲಾನುಭವಿಗಳಿದ್ದಾರೋ ಅಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ಕೊಳ್ತಾ, ಫಸ್ಟು ನಾನು 2010ರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಕೆಲಸ ಮಾಡಲಿಕ್ಕೆ, ಬೇಸಾಯ ಮಾಡಲಿಕ್ಕೆ. ನಾನು ಸುಮಾರು ಗೊಬ್ಬರಗಳು ಹಾಕಿ ಔಷಧಿ ಹೊಡೆದು ಸುಮಾರು ಮಾಡ್ತಾ ನನಗೆ ಲಾಸ್ ಕಾಣಿಸ್ತದ್ರಿಂದ ಅದರಿಂದ ನಾನೇನು ಮಾಡಿದೆ ಅಂದರೆ, ಈ ಸಾವಯವ ಕೃಷಿಗೆ ನಾವು ಯಾಕೆ ಹೋಗಬಾರ್ದು ಅಂತ ನಾನು 2017ರಲ್ಲಿ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನಾನು ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಒಂದ್ಸಲ ಇಲ್ಲಿ ಮಣ್ಣು ದಿನಾಚರಣೆ, ವಿಶ್ವ ಮಣ್ಣು ದಿನಾಚರಣೆ ಆಯಿತು. ಅಲ್ಲಿ ಕ್ಷಿತಿಜ್ ಸರ್ ಎಲ್ಲ ಬಂದಿದ್ದರು, ಇಲ್ಲಿ ಬಯೋಚಾರ ತೋರಿಸಿದ್ರು. ನಾನು ಆವತ್ತೇ ಹೋಗಿ ಒಂದು ಡ್ರಮ್ ಪ್ರಿಪೇರ್ ಮಾಡಿದೆ. ಬಟ್ ಟೆಕ್ನಿಕಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ಅದು ಇದ್ಲಾಗಲಿಲ್ಲ, ಬೂದಿಯಾಗಿ ಆಚೆ ಬಂತು. ಮತ್ತು ಕೆಲವು ನಾನು ದೊಡ್ಡವ್ರನ್ನೆಲ್ಲ ಕೇಳಿದೆ, ಯಾಕೆ ಈ ಥರ ಇದ್ದಲು ಆಗಿದ್ರೆ ಹೆಂಗಾಗ್ತಂದರೆ, ನಮ್ಮ ದೊಡ್ಡವ್ರು ಹೇಳಿದ್ರು, ಈ ಕಬ್ಬಿಣದ ತೋಟವನ್ನು ನಾವು ಸುಡ್ತಾ ಇದ್ವಿ, ಆವಾಗ ಅದರಲ್ಲೇ ಯೂರಿಯಾ ಬರ್ತಾಯಿತ್ತು ಅಂತ. ಮತ್ತು ನಾನು ಹಂಗೆ ಯೋಚನೆ ಮಾಡ್ತಾ ಮತ್ತೆ ಇನ್ನೊಂದು ಡ್ರಮ್ಮು ಪ್ರಭಾಕರ್ ಸರ್ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಇದ್ರಲ್ಲಿ ಮಾಡಿಬಿಟ್ಟು ಟೆಕ್ನಿಕಲ್ ಅವರು ಟ್ರೈನಿಂಗ್ ತಗೊಂಡು ಬಂದು ಪ್ರಿಪೇರ್ ಮಾಡಿ, ನಾನು ಟೊಮಾಟೊ ತೋಟಕ್ಕೆ ಬೆಡ್ಡೆಲ್ಲ ಒಡಿಸಿ ಪೇಪರ್ ಹಾಕೋ ಟೈಮಲ್ಲಿ ಒಂದು ಟಕರಷ್ಟು ಒಂದಿಷ್ಟು ಎತ್ಕೊಂಡು ಹೋಗ್ಬಿಟ್ಟು 2 ಬೆಡ್ಗೆ ಹಾಕ್ಬಿಟ್ಟೆ. ನಾನು ಒಳಗಡೆ ಹೋಗಿ ಅಗದು ಆಗಿಬಿಟ್ಟು ಇವಾಗ ನನ್ನ ತೋಟದಲ್ಲಿ ಡಿಫ್ರೆನ್ಸೆನ್ಸ್ ಕಾಣಿಸ್ತಾ ಇದೆ. ಆ ತೋಟ ತುಂಬ ಚೆನ್ನಾಗಿದೆ, ಆಗದೆ ಇರೋದು ಒಂಥರ ಡಿಫ್ರೆನ್ಸ್ ಇದೆ. ಅದು ಎಲೆ ದಪ್ಪ ಬಂದಿದೆ, ಕಪ್ಪಗಿದೆ, ಬ್ಲ್ಯಾಕ್ ಬಂದಿದೆ. ಯೂರಿಯಾ ನಾವು ಎಷ್ಟು ಹಾಕ್ತಾಯಿದ್ವೋ ಅದರಷ್ಟು ಡಬಲ್ ಅಷ್ಟು ಕಪ್ಪಗಿದೆ. ಬಟ್ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನಾನು ಹಾಕಿದ್ದು ತುಂಬ ಚೆನ್ನಾಗಿದೆ ರಿಸಲ್ಟು. ಇವಾಗ ನಾನು 1 ಎಕರೆ ಬದನೆಗೆ ಆಲ್ರೆಡಿ ಪ್ರಿಪೇರ್ ಮಾಡಿ ಇಕ್ಕಿದ್ದೀನಿ, 3 ಡ್ರಮ್ ಇಕ್ಕಿದ್ದೀನಿ. ನಾವು ಈ ತೆಂಗಿನ ಗರಿ, ಈ ಚಿಪ್ಪೆ,
ಮತ್ತು ಯಾವುದೇ ವೇಸ್ಟು ಸುಡೋ ಅಂಥದ್ದು ನಾವು ಈ ಕಟ್ಟಿಗೆಯಿಂದ ನಾವು ಇದನ್ನು ಮಾಡಿ ಬಳಸ್ಬೋದು. ನನ್ನ ಹತ್ರ ಇವಾಗ 3 ಡ್ರಮ್ ಆಲ್ರೆಡಿ ಪ್ರಿಪೇರ್ ಮಾಡಿ ಇಕ್ಕಿದ್ದೀನಿ. ಇನ್ನೊಂದು 2 ಡ್ರಮ್ ಮಾಡಿ ನಾನು ಬದನೆಗೆ ಹಾಕ್ತಾಯಿದ್ದೀನಿ. ಫುಲ್ಲು ಅದಕ್ಕೇನು ಹಾಕಿಲ್ಲ, ಇದುವರೆಗೂ ಹಾಕಿದ್ದೀನಿ. ಇದೇನು ಹೊಸ್ದೇನಲ್ಲ, ಇದು ಬಯೋಚಾರ್ ಅಂದರೆ ನಮಗೆ ಈ ಇವರು ಯಾರು ಗ್ರೋಮರ್ ಅವರು ಕೊಡ್ತಾಯಿದ್ರು ನಮಗೆ ಬ್ಲಾಕು. ಅವ್ರೇನು ಮಾಡಿದೆ ಅಂದರೆ ಯಾವುದೋ ಬೂದಿ ಮಣ್ಣು ಮಾಡೋ ಮಸ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು 1100 ರೂಪಾಯಿ ತೊಗೊಳ್ತಾಯಿದ್ರು. ಅದಕ್ಕೆ 1100 ರೂಪಾಯಿ ಒಂದು ಮೂಟಕ್ಕೆ ತೊಗೊಳ್ತಾಯಿದ್ರು. ನಾವು ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ಒಂದು 50-100 ರೂಪಾಯಿ ಕೂಡ ಆಗೋಲ್ಲ, ಅವರು ತೊಗೊಳ್ತಾಯಿದ್ರು. ಈ ಥರ ನಾನು ಮಾಡಿ ನನ್ನ ಅನುಭವ ತುಂಬ ಚೆನ್ನಾಗಿದೆ. ನಾವು ಇವತ್ತು ನಾವು ಇವಾಗ ನೋಡ್ಬೋದು ಅದು ಡಿಫ್ರೆನ್ಸನ್ಸೇ ನಾವು ನೋಡ್ಬೋದು. ಬರೀ 2 ಲೈನ್ ಮಾತ್ರ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ ತೋಟ. ಈ ಬಿಸಿಲಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಇದೆಲ್ಲ ನೋಡಿ, ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟು ಇವರು ನಮ್ಮ ರೈತರಿಗೆ ಇದೇ ಥರ ಅನುಕೂಲ ಆಗಲಿ ಅಂತ ಕೆಲವೊಂದು ಡ್ರಮ್ ಇವು ಪ್ರೊವೈಡ್ ಮಾಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. 5 ಇಯರ್ಸಿಂದ ಈಲ್ಡು. ನಮ್ಮ ಹೆಸರು ಸೂರ್ಯ ಅಂತ, ಧರ್ಮಲಿಂಗಮ್ಮ ಅವ್ರ ಮಗ ನಾನು. ಪೆರ್ಮಾಕ್ನಲ್ಲಿ ಊರಿಂದ ಬಂದಿರೋದು. ಸೊ ಬಿಫೋರ್ ನಾವು ಒಂದು 5 ಈಲ್ಡಿಂದ ನಾವು ಇದು ಬಯೋಚಾರು ಯೂಸ್ ಮಾಡ್ತಿದ್ದೀವಿ ಕೋಕೋನಟ್ಟಿಗೆ, ತೆಂಗಿನ ಗಿಡಕ್ಕೆ. ಸೊ ಅದ್ರ ಬಿಫೋರು 36 ಮರ ಇದೆ, ಬರೀ 700 ಕಾಯೇ ಬರ್ತಿತ್ತು ನಮಗೆ. ಸೊ ಒಂದು ಈಲ್ಡಿಗೆ ಇವಾಗ ಆಲ್ಮೋಸ್ಟು 1800-1900 ಕೋಕೋನಟ್ಸ್ ಬರ್ತಾಯಿದೆ. ಸರ್ ಇದು ಯಾವುದೂ ಊಜಿ ಹೊಡಿತಿಲ್ಲ, ಆಮೇಲೆ ಈ ಇಳಿ ತಿನ್ನುತ್ತಲ್ಲ ಇದು ಇರಲಿಲ್ಲ, ಆಮೇಲೆ ಯಾವ ಕಾಯಿ ಮೇಲೂ ಯಾವುದೂ ಡಿಸೀಸ್ ಇರಲಿಲ್ಲ. ಸೊ ಪಟ್ಟೆ ಇವಾಗ ಇಲ್ಲೆಲ್ಲ ಡ್ರೈ ಆಗ್ತಿದೆಯಲ್ಲ, ಆ ಥರ ಎಲ್ಲ ಯಾವುದೂ ಇಲ್ಲ. ಹಾಂ, ಕಾಯಿ ಸೈಜ್ ಬರ್ತಿದೆ. ಕಾಯಿ ನೋಡಿ 3 ಪಟ್ಟು ಜಾಸ್ತಿ ಆಗಿದೆ ಕಾಯಿ. ಜೊತೆಗೆ ನುಸಿ ಬೀಳುವಂಥದ್ದು ಬೀಳ್ತಾ ಇಲ್ಲ, ಒಣಗ್ತಾ ಇರೋದಿಲ್ಲ, ಆ ಥರ. ಮತ್ತು ಮಾವಿನ ಗಿಡದ್ದು ಹಂಗೆ ಇಲ್ಲ ಸರ್. ಸೊ ಎಲ್ಲ ಮಾವಿನ ಗಿಡಕ್ಕೆ ಬಂದ್ಬಿಟ್ಟು ಬೇರಕ್ಕೆ ಹಾಕಿದ್ದೀವಿ, ತೆಂಗಿನ ಗಿಡಕ್ಕೆಲ್ಲ ಮೇಲೇ ಪಟ್ಟೆಗೆ ಡೈರೆಕ್ಟಾಗಿ ಕೊಡ್ತಿದ್ದೀವಿ. ಮೊದಲು ನಾವೆಲ್ಲ ತೆಂಗಿನ ಮರಕ್ಕೆ ಚಿಕ್ಕ ಬಿಡಿಸ್ಬೇಕು ಅಂತಂದರೆ ಉಪ್ಪು ಹಾಕ್ತಿದ್ವಲ್ಲ, ಅದೇ ಥರದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ತೆಂಗಿನ ಮರಕ್ಕೆ ಚಿಕ್ಕ ಬಿಡಿಸುವಂಥ ಸಮಯದಲ್ಲಿ ಬಯೋಚಾರು ಮತ್ತು ಉಪ್ಪನ್ನು ಎರಡನ್ನು ಬೆರೆಸಿ ಹಾಕಿರುವಂಥದ್ದು. ಅದು ಬರೀ ಆ 1 ವರ್ಷದಲ್ಲೇ ಅದರ ರಿಸಲ್ಟು ಪಕ್ಕ ನಮಗೆ ತೋರಿಸ್ಕೊಟ್ಟಿದೆ. ಡೈರೆಕ್ಟ್ ಮೇಲ್ಗಡೆ ಹೋಗಿ ಪ್ರತಿಯೊಂದು ಪಟ್ಟೆಗೂ ಬಯೋಚಾರು ಉಪ್ಪು 2 ಬೆರೆಸಿಬಿಟ್ಟು ಒಂದೊಂದು ಪಟ್ಟೆ ಒಳಗಡೆ ಒಂದೊಂದು ಬಗಸೆ ಅಷ್ಟು ಹಾಕಿರೋದು. ಎಷ್ಟು ಪಟ್ಟೆ ಇದ್ವು ಅಷ್ಟು ಪಟ್ಟೆಗೂ ಒಂದೊಂದು ಬಗಸೆ ಹಾಕಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು 4 ಮರಕ್ಕೆ ಹಾಕ್ದಿರ ಬಿಟ್ಟಿದ್ರು. ಆ 4 ಮರದಲ್ಲಿ ಕಾಯಿ ಬಂದಿರೋವಂಥದ್ದು ಕಡಿಮೆ, ಪಟ್ಟೆ ದಿಂಡು ಬರುತ್ತಲ್ಲ ಆ ದಿಂಡು ಕೂಡ ಸಣ್ಣ ಆಗಿದೆ, ಇದು ಮಾತ್ರ ದಪ್ಪ ಆಗಿದೆ. ಅಲ್ಲಿಂದ ಈಚೆಗೆ ಈ ಬಯೋಚಾರು ಉಪ್ಪು ಎಲ್ಲಿ ಕೊಟ್ಟಿದ್ವೋ ಅಲ್ಲಿಂದ ಮೇಲಕ್ಕೆ ದಪ್ಪ ಆಗಿದೆ ದಿಂಡು. ಪಟ್ಟೆಗಳು ಬಂದುಬಿಟ್ಟು ಬಹಳಷ್ಟು ಗ್ರೀನರಿ ಬಂದಿದೆ. ಮತ್ತು ಒಂಬಾಳೆ ಬರುತ್ತಲ್ಲ ಆ ಮರಗಳಿಗಿಂತಲೂ ಈ ಒಂಬಾಳೆ ಜಾಸ್ತಿ ದಪ್ಪ ಬಂದಿದೆ. ಮತ್ತು ಕಾಯಿ ಬಂದುಬಿಟ್ಟು ಮೊದಲು 25-30 ಬರ್ತಿದ್ದು, ಈ ಸಾರಿ ಏನಾಗಿದೆ ಅಂದರೆ ಒಂಬಾಳೆಗೆ 35, 40, 50 ಕಾಯಿ ಬಂದಿದೆ. ಇದು ಪ್ರತಿಯೊಂದು ಕೂಡ ಪ್ರಾಯೋಗಿಕವಾಗಿ ರಿಸಲ್ಟ್ ಬಂದಿರುವಂಥದ್ದು ಈ ರೈತರು. ಅದಲ್ಲದೆ ಈಗ ಮಾವಿನ ಗಿಡಕ್ಕೆ ಹಾಕಿರೋದ್ರಿಂದ ಅದರ ಅನುಭವ ಏನು ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾರೆ. ತೆಂಗಿನ ಗಿಡಕ್ಕೆ ಬೇರೆ ಕೊಡಿದ್ರೆ ಮೇಲೆ ಕೊಟ್ಟಿರೋದು ಬೇರೆ ಕೊಡ್ಬೋದು, ಆದರೆ ಮೇಲೆ ಕೊಟ್ಟಿದ್ರಿಂದ ಒಂದೇ ಸಾರಿ ನಮಗೆ ರಿಸಲ್ಟ್ ಸಿಕ್ಕಿದೆ. ಬೇರೆ ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಮಾವಿನ ಗಿಡದಲ್ಲಿ ಇವತ್ತು ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟು ಮತ್ತು IBBN ಅಂತ ಒಂದು ಸಂಸ್ಥೆ ಹಾಗೂ ನಮ್ಮ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ 3 ಒಟ್ಟಿಗೆ ಸೇರಿ ತೊಂಡಳ್ಳಿಯಲ್ಲಿರುವಂಥ ಒಂದು ಗ್ರಾಮಸ್ಥರಿಗೆ ಅನ್ನೋದಕ್ಕಿಂತ ಪ್ರಗತಿಪರ ರೈತರಿಗೆ ನಾವಿವತ್ತು ಈ ಹೋಬಳಿಯ ಪಂಚಾಯತಿ ಎಲ್ಲ ರೈತರಿಗೆ ನಾವು ಇವತ್ತು ಬಯೋಚಾರ್ ಡ್ರಮ್ಸನ್ನು ನಾವು ಕೊಡಲಿಕ್ಕೆ ಎಲ್ಲ ಸೇರಿದ್ವಿ. ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸೇರುವಂಥ ಎಲ್ಲ ನಮ್ಮ ಸಂಸ್ಥೆಗಳ ಮುಖ್ಯಸ್ಥರುಗಳೆಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಅದೇ ರೀತಿಯಾಗಿ ಮುಂದೆ ಇರುವಂಥ ಎಲ್ಲ ಪ್ರಗತಿಪರ ರೈತರು ಅವ್ರಿಗೂ ಕೂಡ ಎಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ, ಮೀಡಿಯಾದವರು ಎಲ್ಲ ಸೇರಿದ್ದೀರಿ. ನಾವೆಲ್ಲ ಇವತ್ತು ಏನು ಮಾತಾಡಿದ್ದೀವಿ ಇದನ್ನೆಲ್ಲ ನಮ್ಮ ತಾಲೂಕಿಗೆ ತಲುಪಿಸುವಂಥ ಕಾರ್ಯಕ್ರಮ ಇವತ್ತು ಮೀಡಿಯಾದವ್ರು ಮಾಡ್ತಿದ್ದಾರೆ.
ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಇವತ್ತು ಸಬ್ಜೆಕ್ಟು. ಏನಂತಂದರೆ ಯಾವಾಗಲೂ ನಾವೇನಂತಂದರೆ ಪಾಲಿಟಿಕ್ಸ್ ಮಾತಾಡ್ತೀವಿ, ಇಲ್ಲ ಏನಾದರೂ ಬೇರೆ ಥರ ಕಾಮನ್ ಇಶ್ಯೂಸ್ ಮಾತಾಡ್ತೀವಿ. ಸೊ ಇದೇನಪ್ಪ ಅಂದರೆ ಇದು ಬಯೋಚಾರ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟಾಗಿ ಜನರ ಆಲೋಚನೆಗೆ ಬೀಳುವಂಥ ಒಂದು ವಿಷಯ ಇದು. ಆ್ಯಕ್ಚುಲಿ ಈ ವಿಷಯವನ್ನು ಒಂದು 2 ದಿವಸ ಅಲ್ಲ, ಒಂದು ವಾರ ಬೇಕಾದರೆ ಸೆಮಿನಾರ್ ಮುಖಾಂತರ ಹೇಳುವಂಥ ಸಾಮರ್ಥ್ಯ ನಮ್ಮ ಕ್ಷಿತೀಶ್ ಸರ್ ಅವ್ರಿಗಿದೆ. ಸೊ ಅಂಥ ಡೀಪ್ ತಿಳ್ಕೊಂಡಿರೋಂಥ ವ್ಯಕ್ತಿ ಅವರು ಈ IBBN ಸಂಸ್ಥೆಯನ್ನು ಕಟ್ಟಿದ್ದಾರೆ. ಹಾಗಾಗಿ ಇದು ಏನಂತಂದರೆ ಬರೀ ಡ್ರಮ್ಸು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದ್ರಿಂದ ತುಂಬ ತಿಳುವಳಿಕೆಯನ್ನು ಕೊಡಲಿಕ್ಕೆ ಇವತ್ತು ಒಂದೇ ಸ್ಟೇಜಲ್ಲಿ ಆಗೋದಿಲ್ಲ. ಅದು ಹಂತ ಹಂತವಾಗಿ ನಮ್ಮ ಪ್ರಭಾಕರ್ ಸರ್ ಅವರು ಹೆಂಗೆ ಬಳಸಬೇಕು, ಅದರಿಂದ ಏನು ಬೆನಿಫಿಟ್ ಇದೆ ಅಂತದನ್ನೆಲ್ಲ ಕೂಡ ಹೇಳ್ಕೊಡ್ತಾರೆ. ಈಗ ಜನ್ರಲ್ಲಾಗಿ ನಾವು ಅರ್ಥ ಮಾಡ್ಕೋಬೇಕಂತಂದರೆ ನಾವೇನು ಮಾಡಬೇಕಪ್ಪ ಅಂದರೆ, ಈಗ ಸಾರ್ ಅವ್ರು ಹೇಳ್ತಾಯಿದ್ರು ತಾಪಮಾನ ಜಾಸ್ತಿ ಆಗಿಬಿಟ್ಟಿದೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದರೆ, ಈಗ ನಾವು ಹಲವಾರು ಎಲಿಮೆಂಟ್ಸನ್ನು ನಾವು ನೋಡ್ಬೋದು. ಏನು ಗಾಡಿಗಳು ಜಾಸ್ತಿ ಆಗಿದೆಯಾ, ವೆಹಿಕಲ್ಸು ಡೆನ್ಸಿಟಿ ಜಾಸ್ತಿ ಆಗಿದೆಯಾ ವರ್ಲ್ಡಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೇನಾಗ್ತಿದೆ ಅಂತಂದರೆ, ಈಗ ಕೃಷಿ ತ್ಯಾಜ್ಯಗಳನ್ನು ನಾವು ಸುಡೋದ್ರಿಂದ ಗ್ಲೋಬಲ್ ಮಟ್ಟದಲ್ಲಿ ನಾವೆಲ್ಲ ಕಡೆ ಕೂಡ ಒಂದು ಕೃಷಿಯನ್ನು ವೇಸ್ಟ್ ಬೀಳುತ್ತಲ್ಲ, ಅದನ್ನೆಲ್ಲ ಕೂಡ ನಾವು ಸುಡುವಂಥ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಅದೆಲ್ಲ ಕೂಡ ಹೋಗಿ ಅದು ಗ್ಲೋಬಲ್ ವಾರ್ಮಿಂಗನ್ನು ಕ್ರಿಯೇಟ್ ಮಾಡ್ತಿದೆ ಅನ್ನೋದು ಕೂಡ ಒಂದು ಸಬ್ಜೆಕ್ಟು. ಹೀಗೆ ಹಲವಾರು ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಹವಾಮಾನ ಆಗಿರ್ಬೋದು, ಪ್ರತಿಯೊಂದು ಏರ್ಪೇರ್ ಆಗಲಿಕ್ಕೆ ಏನೆಲ್ಲ ಕಾರಣಗಳನ್ನು ನಾವು ನೋಡ್ಬೋದು. ಇವಾಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲಿ ನಾವು ಕೃಷಿಯನ್ನು ಮೇಜರಾಗಿ ತಗೊಂಡಾಗ, ನಮ್ಮ ದೇಶದಲ್ಲಿ ತಗೊಂಡಾಗ ಪ್ರತಿಯೊಬ್ಬ ಕೃಷಿ ಮಾಡುವಂಥ ವ್ಯಕ್ತಿಯು ಕೂಡ ತಮ್ಮ ಜಮೀನಿನಲ್ಲಿ ಬೀಳುವಂಥ ವೇಸ್ಟನ್ನು ಸುಡುವಂಥ ಕಾರ್ಯಕ್ರಮ ಸುಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದನ್ನು ನಾವು ತಪ್ಪಿಸಿ ಅದನ್ನು ನಾವು ಬಯೋಚಾರ್ ಮಾಡಿ ಅದನ್ನು ಮತ್ತೆ ಜಮೀನಿಗೆ ಹಾಕಿ ಅದರಿಂದ ಯಾವ ರೀತಿ ಫಲವತ್ತತೆ ತೆಗಿಬೋದು ಅನ್ನೋದನ್ನು ಈಗಾಗಲೇ ನಮ್ಮ ಕ್ಷಿತೀಶ್ ಸರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಏನಂತೀವಿ ಅಂತಂದರೆ, ಒಳ್ಳೆ ಫುಡ್ ಬೇಕು ನಮಗೆ, ಆರೋಗ್ಯಯುತವಾದಂಥ, ಇವಾಗ ನಮ್ಮ ಚಲಪತಿ ಸರ್ ಹೇಳ್ತಾಯಿದ್ರು, ಆರೋಗ್ಯಯುತವಾದಂಥ ಫುಡ್ ಬೇಕು, ಬಟ್ ಬೆಳಿಲಿಕ್ಕೆ ಯಾರೂ ರೆಡಿ ಇಲ್ಲ. ಹೋಗಲಿ ಕೇಳೋರು ಒಂದು ಕಡೆ ಇದ್ದಾರೆ, ಏನು ಕಮರ್ಷಿಯಲ್ಲಾಗಿ ನಮ್ಗೆ ಒಳ್ಳೆ ಫುಡ್ ಬೇಕು ಅಂತ ಕೇಳೋರು ಇದ್ದಾರೆ. ಅವ್ರನ್ನ ನಾವು ಸೈಡ್ಗಿಟ್ಟಾಗ ಹೋಗಲಿ ಬೆಳೆಯೋರಾದರೂ ಈಗ ರಾಸಾಯನಿಕ ಫುಡ್ಡನ್ನು ಕೇಳ್ತಿದ್ದಾರಾ, ಬೆಳೆಯೋ ರೈತರು ಕೂಡ ಒಳ್ಳೆ ಫುಡ್ ಬೇಕು, ಬಟ್ ಬೆಳಿಲಿಕ್ಕೆ ರೆಡಿ ಇಲ್ಲ ರೈತರು ಕೂಡ. ಸೊ ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕಂತಂದರೆ, ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಂತಂದರೆ ನಾವು ಕೆಲವೇ ಜನರಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮಾಸಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಈಗ ಇಲ್ಲೇನು 20 ಜನ ಪ್ರಗತಿಪರ ರೈತರು ಇಲ್ಲಿ ಸೇರಿದಿರಿ. ನೀವೆಲ್ಲ ಕೂಡ ಈಗ ಈ ಬಯೋಚಾರ್ ಡ್ರಮ್ಸನ್ನು ನಾವು ಕೊಟ್ಟಾದಮೇಲೆ ನೀವು ಒಂದು ಬಯೋಚಾರ್ ಪ್ರಿಪ್ರೇಷನ್ ಮಾಡಿ ಅದನ್ನು ಜಮೀನಲ್ಲಿ ಬಳಸಿ ಅದನ್ನು ಉತ್ತಮವಾದ ರೀತಿಯಲ್ಲಿ ಇಳುವರಿ ತೆಗೆಯೋದಾಗಿರ್ಬೋದು, ಜಮೀನನ್ನು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋ ರೀತಿಯಲ್ಲಿ ನೀವೆಲ್ಲ ಕೂಡ ಮಾದರಿಯಾಗಬೇಕು. ನಿಮ್ಮನ್ನು ನೋಡಿ ಇನ್ನೂ ಹಲವಾರು ಪ್ರಗತಿಪರ ರೈತರು ಹುಟ್ಕೋಬೇಕು. ಅದೇ ನಮ್ಮ ಆಶಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ KVK ಅವರು ಕೂಡ ಕೈ ಜೋಡಿಸಿದ್ದಾರೆ. ಇನ್ನೂ ಅವರ ಒಂದು ಮಾತಿನೆಲ್ಲ ಹಲವಾರು ವಿಷಯಗಳನ್ನು ನಾವೆಲ್ಲ ಕೂಡ ತಿಳ್ಕೊಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದ್ದಾವೆ, ಏನೆಲ್ಲ ಸೌಕರ್ಯಗಳು, ಸೌಲಭ್ಯಗಳು ಕೂಡ ಏನೆಲ್ಲ ಸಿಗ್ತಿದ್ದಾವೆ ರೈತರಿಗೆ, ಯಾವ ರೀತಿ ಬಳಸ್ಕೋಬಹುದು, ಎಸ್ಪೆಷಲಿ ಇದಕ್ಕೋಸ್ಕರ ಈ ಬಯೋಚಾರ್ ವಿಷಯಕ್ಕೆ ಸಂಬಂಧಪಟ್ಟಿದಂಗೆ ಕೆಮಿಕಲ್ ಫಾರ್ಮಿಂಗ್ ಬಿಟ್ಟು ಬಯೋಚಾರ್ ಫಾರ್ಮಿಂಗ್ಗೆ ಏನೆಲ್ಲ ಅವಕಾಶಗಳು ಅವ್ರ ಕಡೆಯಿಂದ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ಕೊಡ್ತಾರೆ. ನಾವು ಇನ್ನೂ ಹೆಚ್ಚಿಗೆ ರೀಚ್ ಆಗಬೇಕು ಜನರಲ್ಲಿ. ಪ್ರತಿಯೊಬ್ಬರ ಜವಾಬ್ದಾರಿ ಏನಾಗಬೇಕಂತಂದರೆ, ಆರೋಗ್ಯಯುತವಾದಂಥ ಒಂದು ಆಹಾರವನ್ನು ತಿನ್ನೋದಲ್ಲದೆ ಬೆಳೆಯೋದನ್ನು ನಾವು ರೂಢಿಸ್ಕೊಳ್ಬೇಕಾಗ್ತದೆ. ಉತ್ತಮ ಆರೋಗ್ಯ, ಉತ್ತಮ ದೇಶ, ಸದೃಢ ದೇಶವನ್ನು ನಾವು ಕ್ರಿಯೇಟ್ ಮಾಡಬೇಕಂದ್ರೆ ನಾವು ವ್ಯವಸಾಯ ಕೂಡ ಸದೃಢವಾಗಿ ಆರೋಗ್ಯಯುತವಾದಂಥ ವ್ಯವಸಾಯನ ನಾವು ಮಾಡಬೇಕಾಗುತ್ತೆ. ಎಕರೆಗಟ್ಟಲೆ ಇವಾಗ ಚೆಲ್ಲಿದ ಮೇಲೆ ಯೂರಿಯಾಗಳು, ಕಾಂಪ್ಲೆಕ್ಸ್ಗಳು, ಮದ್ದುಗಳು, ಮಾವಿನ ಹಣ್ಣು. ಇವತ್ತು ಮಾವಿನ ಹಣ್ಣು ನಾವು ಗ್ಲೋಬಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಮಾವಿನ ಹಣ್ಣನ್ನು ಡೈರೆಕ್ಟಾಗಿ ನಾವು ಅನೌನ್ಸ್ ಮಾಡ್ಬೋದು, ಅನ್ಫಿಟ್ ಟು ಈಟ್ ಅಂತ. ಅಷ್ಟು ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಮಾವಿನ ಹಣ್ಣು ಈ ದೇಶದ ಫ್ರೂಟು. ಸೊ ಹಾಗಾಗಿ ಇವತ್ತು ಅನ್ಫಿಟ್ ಆಗಿಬಿಟ್ಟಿದೆ, ಅದು ತಿನ್ನಲಿಕ್ಕೆ ಆಗೋದಿಲ್ಲ, ಅಷ್ಟು ಕೆಮಿಕಲ್ಸು. ಮಾವಿನ ಹಣ್ಣಿಗೆ ಬಳಸುವಂಥ ಕೆಮಿಕಲ್ಲು, ಹಣ್ಣಾಗೋದಕ್ಕೆ ಒಂದು ಕೆಮಿಕಲ್ಲು, ಹಣ್ಣು ಡಿಲೇ ಮಾಡಲಿಕ್ಕೆ ಆ ಥರ ಕೆಮಿಕಲ್. ಅದೊಂದಕ್ಕೆ ಅಲ್ಲ, ಕೊತ್ತಂಬರಿಗೆ ಆಗ್ಬೋದು, ಟೊಮಾಟೋಗಾಗ್ಬೋದು, ಇದೆಲ್ಲ ಕೂಡ ಏನಾಗ್ತದೆ ಅಂದರೆ ಎಲ್ಲ ಈ ಕಮರ್ಷಿಯಲ್ ರೈತರು ಉಟ್ಕೊಂಡ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ದುಡ್ಡು ಬರೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಸೊ ಇದನ್ನು ಸ್ವಲ್ಪ ಅವ್ರ ಗಮನವನ್ನು ಸೈಡ್ಗಿಟ್ಟು ಈ ಥರ ಪ್ರಗತಿಪರ ನೀವು ಎಲ್ಲಿ ಸೇರಿದಿರಿ, ಇವೆಲ್ಲ 20 ಜನ ಯಾರು ಸೇರಿದಿರಿ, ನಿಮ್ಮಂಥ ಪ್ರಗತಿಪರರು ಈ ಒಂದು ನಮ್ಮ ಹೋಬಳಿಗೆ, ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯಕ್ಕೂ ಕೂಡ ಮಾದರಿ ಆಗಬೇಕು. ನೀವು ಬೆಳೆಯುವಂಥ ಒಂದು ಕೃಷಿ, ನೀವು ಅಳವಡಿಸ್ಕೊಳ್ಳುವಂಥ ಒಂದು
ಇದು ಸೌಲಭ್ಯಗಳು ಬಯೋಚಾರ್ ಮುಖಾಂತರ ನೀವು ಮಾಡುವಂಥ ಒಂದು ಅವಕಾಶಗಳು ಇದೆಲ್ಲ ಕೂಡ ನಮ್ಮ ಜಿಲ್ಲೆಗೆ ಗೊತ್ತಾಗಲಿ. ನಾವೆಲ್ಲ ಕೂಡ ಸಪೋರ್ಟಿವ್ ಇರ್ತೀವಿ. ನೀವೇನೇ ಮಾಡಿದ್ರೂ ಕೂಡ ಬಯೋಚಾರ್ ಮುಖಾಂತರ, ಸಾವಯವ ಮುಖಾಂತರ ನೀವೇನೇ ಮಾಡಿದ್ರೂ ಕೂಡ ಅದಕ್ಕೆ ಪ್ರಪಂಚ ರೀತಿಯಲ್ಲಿ ನಾವು ದೇಶಕ್ಕೆ ತಲುಪಿಸೋ ರೀತಿಯಲ್ಲಿ ನಾವೆಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನಾವು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ತಲುಪಿಸ್ತೀವಿ ಅಂತ ಹೇಳ್ತಾ, ಯಾರೆಲ್ಲ ಸೇರಿದ್ದೀರಿ ಅವ್ರಿಗೆಲ್ಲ ಕೂಡ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ನಮ್ಮ ಶಿತಿ ಸರ್ ಹೇಳ್ತಾಯಿದ್ರು, ಈ ಕ್ಲೈಮೇಟ್ ಚೇಂಜು ಮತ್ತು ಈ ಇದು ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಏನಾದರೂ ಸ್ವಲ್ಪ ಮಾಡೋಣ ಅಂತ ನಮಗೆ ತಿಳಿಸಿದಾಗ ನಿಜವಾಗ್ಲೂ ನಾನು ಎರಡನೇ ಮಾತು ಹೇಳಿಲ್ಲ. ಸರ್ ದಯವಿಟ್ಟು ನಿಮ್ಮ ಆಲೋಚನೆ ಚೆನ್ನಾಗಿದೆ, ಈ ಕ್ಲೈಮೇಟ್ ಆಕ್ಷನ್ಗೆ ಆಗಿರ್ಬೋದು ಅಥವಾ ವ್ಯವಸಾಯಕ್ಕಾಗಿರ್ಬೋದು ಕೃಷಿಗಾಗಿರ್ಬೋದು ನೀವು ಆಲೋಚನೆ ಚೆನ್ನಾಗಿದೆ, ನೀವು ಓಕೆ ಅಂತಂದರೆ ನಾವು ರೆಡಿ ಇದ್ದೀವಿ ಸರ್, ನಮಗೂ ಕೂಡ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಇದು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡು ನಮ್ಮ ಸಂಸ್ಥೆ ಕಡೆಯಿಂದ ಇವತ್ತು ಬಯೋಚಾರ್ ಡ್ರಮ್ಸನ್ನು ವ್ಯವಸ್ಥೆ ಮಾಡಿದ್ವಿ. ಈ ಒಂದು ಅವಕಾಶವನ್ನು ನಮಗೆ ಈ IBMN ಸಂಸ್ಥೆಯವರು ಮಾಡಿಕೊಟ್ಟಿರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಹೇಳ್ತೀನಿ. ಹಾಗಾಗಿ ಈ ಒಂದೆರಡು ಮಾತನ್ನು ಹೇಳಿ ಎಲ್ಲ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸದಾ ನಿಮ್ಮ ಬೆನ್ನೆಲುಬಾಗಿ ನಿಂತೀವಿ. ಇನ್ನೂ ಹೆಚ್ಚೆಚ್ಚಿಗೆ ನಾವು ರೈತರನ್ನು ರೀಚ್ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ವೇದಿಕೆಯವರಲ್ಲಿ ಮೇಲೆ ಇರುವಂಥ ಎಲ್ಲರಿಗೂ, ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ನನ್ನ ಎರಡು ಮಾತನ್ನು ಹೇಳಿ ಮುಗಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಯೋಚಾರ್ದ ಅಡ್ವಾಂಟೇಜಸ್ ಏನು ಅಂತ ನಿಮಗೆ ಗೊತ್ತಾಗಿರಬಹುದು ಮೋಸ್ಟ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡೋದಾದರೆ, ನೀವು ಬದುವ ಮೇಲೆ ಒಂದು ಸೋಗೆ ಹಾಕಿಬಿಟ್ಟು ಬೆಂಕಿ ಹಾಕಿ ಅದರಲ್ಲಿ ಹುಲ್ಲು ಹೇಗೆ ಬೆಳೆಯುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಯಾಕೆ ಹಂಗೆ ಬೆಳೆಯುತ್ತೆ, ಏನು ಕಾರಣ? ಹುಲ್ಲು ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ ಅದಿಷ್ಟು ಭಾಗದಲ್ಲಿ. ಯಾಕೆ? ಅಲ್ಲಿ ಕಾರ್ಬನ್ ಸಿಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಬಯೋಚಾರು ಮತ್ತು ನೀವು ಅಲ್ಲಿ ಮಾಡೋದಕ್ಕೆ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಬಯೋಚಾರ್ ಮಾಡೋ ಕ್ರಮ ಏನು ಅಂತ ಹೇಳಿದರೆ, ನೀವು ಯಾವುದೇ ಕೃಷಿ ತ್ಯಾಜ್ಯಗಳನ್ನು ಹಾಕ್ಬಿಟ್ಟು ಆಕ್ಸಿಜನ್ ಇರಬಾರ್ದು ಆ ಟ್ಯಾಂಕ್ ಒಳಗಡೆ. ಇವ್ರು ಮಾಡಿದಾರಲ್ಲ ಇದರೊಳಗಡೆ ಆಕ್ಸಿಜನ್ ಸಪ್ಲೈ ಕೊಡೋದಿಲ್ಲ. ಹೊರಗಡೆ ಏನಾಗುತ್ತೆ, ಆಮ್ಲಜನಕ ಸಿಕ್ಕರೆ ಅದು ಉರಿದು ಬೂದಿ ಆಗಿಬಿಡುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ ನಿಮಗೆ ಅದು ಆಮ್ಲಜನಕ ಸಿಗದೇ ಇದ್ದಾಗ ಏನಾಗೋದು, ಅದು ಚಾರಾಗಿ ಕನ್ವರ್ಟ್ ಆಗುತ್ತೆ, ಅದು ಇಂಗಾಲ ಆಗಿ ಕನ್ವರ್ಟ್ ಆಗುತ್ತೆ. ಇಂಗಾಲ ನೀವು ಆರ್ಗ್ಯಾನಿಕ್ ಅಂತಂದರೆ ನಮ್ಮ ಸರಿ ಹೇಳ್ತಾಯಿದ್ರು ಬರುವಾಗ, ಆರ್ಗ್ಯಾನಿಕ್ ಅಂತಂದ್ರೆ ಏನು, ಇಟ್ ಕನ್ಸಿಸ್ಟ್ಸ್ ಆಫ್ ಕಾರ್ಬನ್. ಇವಾಗ ಬೆಂಜಿನ್ ಅಂತ ಹೇಳ್ತೀವಿ. ಬೆಂಜಿನ್ದು ಕೆಮಿಕಲ್ ಈಕ್ವೇಷನ್ ಏನಂದರೆ C6H6 ಅಂತ ಹೇಳ್ತೀವಿ. ಕಾರ್ಬನ್ನಿಂದ ಹೈಡ್ರೋಜನ್ನು ಬಾಂಡ್ ಆಗಿರುತ್ತೆ ಕೆಮಿಕಲಿ. ಸೊ ಅಲ್ಲೇನಂದರೆ ಕಾರ್ಬನ್ನಿನ ಅಗತ್ಯ ಆರ್ಗ್ಯಾನಿಕ್ ಮೆನ್ಯೂರ್ಸಲ್ಲಿ ತುಂಬ ಇರುತ್ತೆ. ಸೊ ಅದರಿಂದ ನಾವು ಕಾರ್ಬನ್ನನ್ನು ಭೂಮಿಗೆ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ನಿಮ್ಗೆ ಆರ್ಗ್ಯಾನಿಸಮ್ಸಲ್ಲಿ ಡೆವಲಪ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಗಿಡಗಳಿಗೆ ಬೇಕಾಗಿರೋಂಥ ಮೈಕ್ರೋ ಆರ್ಗ್ಯಾನಿಸಮ್ಸು ಅದು ಬೆಳೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ. ನಾವು ಬೇರೆ ಯಾವುದೇ ದನಿನ ಗೊಬ್ಬರ ಹಾಕ್ತೀವಿ, ದನಿನ ಗೊಬ್ಬರ ಅದರಲ್ಲಿ ಇರೋ ಅಂಥದ್ದು ಗಿಡಕ್ಕೆ ಸಿಗುತ್ತೆ. ಬಟ್ ಅದ್ರ ಸುತ್ತ ಇರೋದನ್ನು ನಾವು ಕನ್ವರ್ಟ್ ಮಾಡಬೇಕು, ಅದ್ರ ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕು ಅಂತಂದರೆ ಕಾರ್ಬನ್ ಮಸ್ಟ್ ಬೇಕೇ ಬೇಕು. ನಾವು ಅದು ಇಲ್ಲದೇ ಏನಾಗಿದೆ ಅಂತಂದರೆ, ಈಗ ಹಿಂದಿನ ಕಾಲದಲ್ಲಿ ಸುಡು ಮಣ್ಣು ಅಂತಲೂ ಮಾಡ್ಕೊಳ್ತಾಯಿದ್ರು. ಏನೋ ಕಸ ಹಾಕ್ಬಿಡೋದು, ಅದ್ರ ಮೇಲೆ ಮಣ್ಣು ಹಾಕೋದು, ಮತ್ತು ಇದನ್ನು ಮಣ್ಣು ಹಾಕೋದು, ಸೌದೆ ಎಲ್ಲ ಹಾಕೋದು, ಅದು ಕೂಡ ಒಂದು ಥರದ ನಾವು ಬಯೋಚಾರ್ ಮಾಡ್ಕೊಂಡ ಕ್ರಮನೇ ಅದು. ಇವಾಗ ಅದೇ ಥರನೇ ಇದರಲ್ಲಿ ಬಯೋಚಾರ್ ಮಾಡೋದ್ರಲ್ಲಿ ನಿಮಗೆ ಪ್ರತಿ ಅಗ್ರಿಕಲ್ಚರ್ ವೇಸ್ಟಿಂದ ನಮಗೆ ಬಯೋಚಾರ್ ಮತ್ತು ಬಯೋ ಆಯಿಲ್ ಎರಡೂ ಸಿಗುತ್ತೆ. ಬಯೋ ಆಯಿಲ್ ತೆಗೆಯೋದು ಕಷ್ಟ ಇದರಲ್ಲಿ, ನೀವು ಚಾರ್ ಮಾಡ್ಕೋಬೋದು. ಬಯೋ ಆಯಿಲ್ ತೆಗೆಯೋದಕ್ಕೆ ಒಂದು ತುಂಬ ಹೈ ಟೆಂಪ್ರೇಚರಲ್ಲಿ ಮತ್ತು ಪ್ರೆಷರಲ್ಲಿ ಆಕ್ಸಿಜನ್ ಇಲ್ಲಿ ಇರಬಾರ್ದು, ಅದರೊಳಗಡೆ ಅದು ಬರ್ನ್ ಆಗೋದಕ್ಕೆ ಬರೀ ಹೀಟ್ ಕೊಡಬೇಕು. ಅವಾಗ ಏನಾಗುತ್ತೆ ಅಂತಂದರೆ ಆಯಿಲ್ ಹೊರಗಡೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನಾವಿವಾಗ ನಮ್ಮ ಕಂಪ್ನಿನಲ್ಲೂ ಕೂಡ ಒಂದು ಕಂಪ್ನಿ ಬೆಂಗಳೂರು ಹೊಸಕೋಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಅದು ಬಯೋಚಾರ್ ಮಾಡೋ ಅಂಥದ್ದು. ನಾವೀಗ ಅಡಿಕೆ ಸಿಪ್ಪೆನಲ್ಲಿ ನಾವು ಬಯೋಚಾರ್ ಮಾಡ್ತಾಯಿದ್ದೀವಿ. ಅಡಿಕೆ ಸಿಪ್ಪೆ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಿದ್ರೆ ಏನಾಗುತ್ತೆ, ರೋಗ ಬರುತ್ತೆ, ಬೇರಿನ ರೋಗ. ಅದರಲ್ಲಿ ಲಿಗ್ನಿನ್ ಕಂಟೆಂಟ್ ಅಂತ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಬೇರೆಗೆ ನಿಮಗೆ ವೈರಸ್ ಅಟ್ಯಾಕ್ ಆಗುತ್ತೆ. ವೈರಸ್ ಅಟ್ಯಾಕ್ ಆಗಿ ಒಂದು ಗಿಡದ ಹತ್ರ ನೀವು ತಗೊಂಡೋಗಿ ಒಂದು ಬಕ್ಸೆ ಅಡಿಕೆ ಸಿಪ್ಪೆ ಹಾಕಿ ಗಿಡನೇ ಒಣಗೋಗುತ್ತೆ, ಅಂದರೆ ಎಲೆಗಳೆಲ್ಲ ರೋಗ ಸ್ಟಾರ್ಟ್ ಆಗುತ್ತೆ ಬೇರಿಂದ. ಸೊ ಹಂಗಾಗಿ ಆ ಸಿಪ್ಪೆನ ನಾವು ಒಂದು ಫರ್ನೆಸ್ ಒಳಗಡೆ ಹಾಕಿಬಿಟ್ಟು ಆ ಫರ್ನೆಸ್ಸಲ್ಲಿ ಹೀಟ್ ಮಾಡಿ, ಆ ಟೆಂಪ್ರೇಚರ್ ಇದೆ ಆ ಟೆಂಪ್ರೇಚರ್ ರೇಂಜಲ್ಲಿ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಆಯಿಲನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದು ನಿಮಗೆ ಇದರಲ್ಲಿ ಒಂದು 10-12% ಆಯಿಲ್ ಸಿಗುತ್ತೆ. ಇನ್ನು ಬಾಕಿ 40% ಚಾರ್ ಸಿಗುತ್ತೆ ಬಯೋಚಾರ್ ಅಂತ. ಇನ್ನು ಬಾಕಿದೆಲ್ಲ ಈ ವೇಪರ್ ಆಗಿ ಹೋಗುತ್ತೆ. ಅದು ಕೊನೆಗೆ ನಾವು ನಮ್ಮ ಫರ್ನೆಸ್ಸಿಗೆ ಏನು ಯೂಸ್ ಮಾಡ್ತೀವಿ ಅಂದರೆ, ಈ ಬಯೋಚಾರ್ ಮಾಡಬೇಕಾದ್ರೆ ಅದನ್ನು ಕಂಡೆನ್ಸ್ ಮಾಡ್ತೀವಿ, ಅದು ಆವಿ ಆಗುತ್ತಲ್ಲ ಅದು ಗ್ಯಾಸಸ್ಸು, ಅದೇ ಗ್ಯಾಸಸ್ಸನ್ನ ಮತ್ತೆ ನಾವು ಯೂಸ್ ಮಾಡಿಬಿಟ್ಟು ಫರ್ನೆಸ್ಸಿಗೆ ಹೀಟ್ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಒಂದು ಡಿಸೈನ್ ಮಾಡಿ ಮಿಷಿನ್ ಮಾಡಿದ್ದೀವಿ. ಅದು ದೊಡ್ಡ ಪ್ರಮಾಣದಲ್ಲಿದೆ. ದಿನಕ್ಕೆ ನಾವು 2-3 ಟನ್ನು ಈ ಅಗ್ರಿಕಲ್ಚರ್ ವೇಸ್ಟನ್ನು ಉಪಯೋಗಿಸ್ತಿದ್ದೀವಿ. ನಮ್ಗೆ ಇವಾಗ ಪರ್ಟಿಕ್ಯುಲರಾಗಿ ಅಡಿಕೆ ಸಿಪ್ಪೆ ನಮಗೆ ಯಥೇಚ್ಛವಾಗಿ ಫ್ರೀಯಾಗಿ ಸಿಗುತ್ತೆ. ಬಾಕಿ ಕಡೆ ಎಲ್ಲ ಇಲ್ಲಿ ಅಡಿಕೆ ಬೆಳೆಯೋದು ಕಡಿಮೆ ಇದೆ. ನಾವು ಅದನ್ನು ತೆಂಗಿನ ಸಿಪ್ಪೆ, ತೆಂಗಿನ ಮಟ್ಟೆ, ಈ ಸೋಗೆ ಗರಿ ಎಲ್ಲದನ್ನು ಪುಡಿ ಮಾಡಿ ಕೊಟ್ಟರೆ ನಾವು ತಗೊಳ್ತೀವಿ. ಅದನ್ನು ತಗೊಂಡು ನಾವು ಕನ್ವರ್ಟ್ ಮಾಡಿ ನಿಮಗೆ ಬಯೋಚಾರಾಗಿ ಕೊಡ್ತಾಯಿದ್ದೀವಿ. ಸೊ ಹಾಗಾಗಿ ಈ ಕಾರ್ಬನ್ನಿನ ಅಗತ್ಯ ಕೃಷಿನಲ್ಲಿ ತುಂಬಾ ಇದೆ. ಅದು
ನಾವು ಅದನ್ನ ಬಿಟ್ಬಿಟ್ಟು ಏನು ಮಾಡ್ತಿದ್ವಿ, ಬೇರೆ ಗೊಬ್ಬರಗಳನ್ನ ಹಾಕ್ತಾಯಿದ್ವಿ. ಈಗ ಹೆಂಗೆ ಅಂದರೆ ಯಾವುದನ್ನಾದರೂ ಒಂದು ಪ್ರೋಸೆಸ್ ಮಾಡಿದಾಗ ಅಷ್ಟೇ ಅದಕ್ಕೆ ಕ್ವಾಲಿಟಿ ಸಿಗೋದು. ಫಾರ್ ಎಕ್ಸಾಂಪಲ್ ಅಕ್ಕಿನೇ ನಾವು ಡೈರೆಕ್ಟ್ ತಿನ್ನೋಕ್ಕಾಗಲ್ಲ, ಸೊ ಅದನ್ನು ಬೇಯಿಸಬೇಕು. ಸೊ ಬೇಯಿಸಿದಾಗ ಅದರದ್ದು ಪ್ರಾಪರ್ಟೀಸೇ ಬೇರೆ ಆಗುತ್ತೆ, ಮೊದಲೇ ಬೇರೆ ಪ್ರಾಪರ್ಟೀಸ್ ಇರುತ್ತೆ. ಹಾಗೆ ನಮ್ದು ಇದನ್ನು ಕೂಡ ನಾವು ಕೆಲವರೆಲ್ಲ ಹೇಳ್ತಾರೆ, ಸರ್ ಅದನ್ನೆಲ್ಲ ಯಾಕೆ ಮಾಡಬೇಕು, ತಗೊಂಬಂದು ಗಿಡಕ್ಕೆ ಹಾಕ್ಬಿಡ್ತೀವಿ ಅಂತ. ಅದರಲ್ಲಿ ಕೆಲವು ನಮಗೆ ಬೇಡದೇ ಇರೋ ಅಂಶಗಳು ಜಾಸ್ತಿ ಇರುತ್ತೆ. ಲಿಗ್ದಿನ್ ಕಂಟೆ, ಅಡಿಕೆ ಸಿಪ್ಪೆ ಹೇಳಿದ್ದೀನಿ ನಿಮಗೆ, ಹಂಗೆ ಹಾಕಿದರೆ ಅದು ಗಿಡನೇ ಒಣಗೋಗುತ್ತೆ. ಬಟ್ ಅದನ್ನು ನಾವು ಬಯೋಚಾರ್ ಮಾಡಾಕಿದ್ರೆ ಅದು ಗೊಬ್ಬರ ಆಗುತ್ತೆ. ಸೊ ಹಂಗಾಗಿ ಒಂದು ಪ್ರೋಸೆಸ್ ಅಂದರೆ ಒಂದು ಇದರೊಳಗಡೆ ನಾವು ಫರ್ನೆಸ್ ಒಳಗಡೆ ಅದನ್ನೆಲ್ಲ ಹೀಟು ಟೆಂಪ್ರೇಚರಲ್ಲಿ ನಾವು ಮೇಂಟೈನ್ ಮಾಡಿದಾಗ ನಮಗೆ ಬಯೋಚಾರನ್ನು ಉತ್ಪತ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದು ಕೂಡ ಇವ್ರು ಮಾಡಿರೋದು ಒಂದು ಸಿಂಪಲ್ ಟೆಕ್ನಾಲಜಿ ಇದೆ. ಇದು ಇದರಲ್ಲಿ ಆಯಿಲ್ ಅಂತ ಬರೋದಿಲ್ಲ, ಬಟ್ ಬಯೋಚಾರ ಆಗಿ ಕನ್ವರ್ಟ್ ಆಗುತ್ತೆ, ಉಪಯೋಗಿಸ್ಕೋಬೋದು ಇದರಲ್ಲಿ. ಆಮೇಲೆ ನಿಮ್ಮ ಕಸ ಕಡ್ಡಿನಲ್ಲಿರುವಂಥ ಎಲ್ಲ ವೈರಸ್ಗಳು ಕೂಡ ಆ ಟೆಂಪ್ರೇಚರಲ್ಲಿ ಸತ್ತೋಗಿರುತ್ತೆ. ಯಾವುದೇ ಗಿಡಕ್ಕೆ ಹಾರ್ಮ್ಫುಲ್ ಅಂತ ವೈರಸ್ಗಳಾಗಲಿ ಬ್ಯಾಕ್ಟೀರಿಯಾಸ್ ಆಗಲಿ ಯಾವುದು ಕೂಡ ಇರೋದಿಲ್ಲ ಅದರಲ್ಲಿ. ಸೊ ಹಂಗಾಗಿ ಇನ್ನು ಮುಂದೆ ಬಯೋಚಾರನ ಪರ್ಟಿಕ್ಯುಲರಾಗಿ ನೀವು ಅಮೆಝಾನ್ ಫಾರೆಸ್ಟ್, ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ, ಅಮೇರಿಕಾದಲ್ಲಿ ಅಮೆಝಾನ್ ಫಾರೆಸ್ಟ್ಸ್ ಇದೆ. ಅಮೆಝಾನ್ ಫಾರೆಸ್ಟಿಗೆ ಬೆಂಕಿ ಬಿದ್ದರೆ 1000 ಎಕರೆ ಕಾಡು ಸುಟ್ಟೋಗುತ್ತೆ. ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ವೇಗವಾಗಿ ಕಾಡು ಮತ್ತೆ ಬೆಳೆಯುತ್ತೆ. ರೀಸನ್ ಈಸ್ ವಾಟ್? ಕಾರ್ಬನ್. ಆ ಮರ ಸುಟ್ಟೋಗಿರೋ ಕಾರ್ಬನ್ನು ಭೂಮಿಗೆ ಸೇರಿದಾಗ ಏನಾಗುತ್ತೆ, ಗಿಡಗಳು ಮತ್ತೆ ಸಮೃದ್ಧಿಯಾಗಿ ಬೆಳೀತಾವಲ್ಲಿ. ಸೊ ಹಂಗಾಗಿ ಎಷ್ಟು ನಾವು ಪ್ರಮಾಣದಲ್ಲಿ ಅದು ಬೆಂಕಿ ಬಿದ್ದು ಹಾಳಾಗಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅದು ಪುನಃ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಅಂತಂದರೆ ಅಲ್ಲಿ ಮತ್ತೆ ಕಾರ್ಬನ್ ಸಿಗೋ ಅಂಥದ್ದು. ಸೊ ಹಂಗಾಗಿ ಈ ರೈತರುಗಳು ನೀವು ಟೊಮೊಟೊ ಬೆಳೆ ಯಾವುದೇ ಬೆಳೆಗಳಿಗಾಗಲಿ ನೀವು ಲ್ಯಾಂಡ್ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಿ ಒಂದು ಮಾಡ್ಕೊಂಡ್ರೆ ನೀವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋನು ಕಡಿಮೆ ಮಾಡ್ಬೋದು. ಮತ್ತು ಬೇರೆ ಯಾರಿಗೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ನೀವು ಯಾವುದು ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆ ಕೋಳಿ ಗೊಬ್ಬರ ಹಾಕಲ್ಲ ಅನಿಸುತ್ತೆ. ಇದನ್ನು ಮತ್ತು ವರ್ಮಿ ಕಾಂಪೋಸ್ಟು ಇದನ್ನೆಲ್ಲ ಉಪಯೋಗಿಸೋದನ್ನು ಕೂಡ ಸ್ವಲ್ಪ ಗ್ರ್ಯಾಜುವಲಾಗಿ ಕಡಿಮೆ ಮಾಡ್ತಾ ಬರ್ಬೋದು. ಮುಂಚೆ ದನಿನ ಗೊಬ್ಬರ ಇದರಲ್ಲೇ ಬೆಳೀತಾಯಿದ್ರು. ಇವಾಗ ಏನಾಗಿದೆ, ಕೆಮಿಕಲ್ಸ್ ಹಾಕಿ ನೀವು ಗೊಬ್ಬರ ಹಾಕ್ತಿದ್ರೆ ಬರೋದೇ ಇಲ್ಲ ಅನ್ನೋ ಕಂಡೀಷನಿಗೆ ನಾವು ರೀಚ್ ಆಗಿಬಿಟ್ಟಿದ್ದೀವಿ. ಆದರೂ ಕೂಡ ಇಳುವರಿ ಜಾಸ್ತಿ ಬರ್ತಾ ಇಲ್ಲ. ಇಳುವರಿ ಬರದೇ ಇರೋ ಕಾರಣ ಭೂಮಿಯಲ್ಲಿ ಸತ್ವ ಇಲ್ಲದೆ ಯಾವ ಸತ್ವಗಳಿಲ್ಲ. ನಾವು ಗೊಬ್ಬರ ಹಾಕಿದರೆ ಬರುತ್ತೆ, ಆ ಗೊಬ್ಬರದ ಸಾರಾಂಶ ಇರೋ ತನಕ ತಗೊಳುತ್ತೆ. ಬಟ್ ಈ ಕಾರ್ಬನ್ ಹಾಕಿದರೆ ನಿಮ್ಗೆ ಏನಾಗುತ್ತೆ ಅಂದರೆ, ಬಯೋಚಾರ ಹಾಕಿದರೆ ಅದರಲ್ಲಿ ಮಣ್ಣಿನ ಗುಣಮಟ್ಟನೇ ಹೆಚ್ಚಿಗೆ ಮಾಡೋದ್ರಿಂದ ನೀವು ಪುನಃ ಗೊಬ್ಬರ ಹಾಕೋಂಥ ಅಗತ್ಯಗಳು ಇರಲ್ಲ. ಗ್ರ್ಯಾಜುಯಲ್ ಸ್ವಲ್ಪ ವರ್ಷ ಕಡಿಮೆ ಮಾಡ್ತಾನೂ ಬರ್ಬೋದು. ಹಾಗಾಗಿ ಬಯೋಚಾರನ ಅಗತ್ಯ ನಮ್ಮ ಕೃಷಿನಲ್ಲಿ ನೆಲದ ಗುಣಮಟ್ಟನ ಉತ್ಪತ್ತಿ ಹೆಚ್ಚಿಗೆ ಮಾಡುತ್ತೆ. ಮತ್ತು ನಮಗೆ ಬೇಕಾಗಿರೋಂಥ ಇಳುವರಿ ಮತ್ತು ಗಿಡ ಬೆಳೆಯೋದಕ್ಕೆ ಎಲ್ಲ ಬೆಳೆಗಳಿಗೂ ಕೂಡ ಸೂಕ್ತವಾಗಿರುತ್ತೆ. ಇದನ್ನು ನೀವು ಮಾಡ್ಕೋಬೋದು. ಇಲ್ಲ ಆಗದೇ ಇರೋವಂಥ ಸಂದರ್ಭ ಇದ್ದರೆ ಇದರಲ್ಲಿ ಸಿಗುತ್ತೆ, ಕಡಿಮೆ ಮಾಡ್ಕೋಬೇಕು. ದಿನ ಅರೌಂಡ್ ಒಂದು 10 kgs ಅಷ್ಟು ನೀವು ಬಯೋಚಾರ್ ಮಾಡ್ಕೋಬೋದು. 10 to 15 kgs ಅಲ್ವಾ ಸರ್? ಹಾಂ, 10 to 15 kgs ಬಯೋಚಾರ್ ಮಾಡ್ಕೋಬೋದು. ನಾವು ಮಾಡ್ಕೊಳಕ್ಕಾಗದೇ ಇರೋವಂಥವರಿಗೆ ಬಯೋಚಾರ್ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ನಮ್ಮ ಕಂಪ್ನಿ ಕಡೆಯಿಂದ. ನೀವು ಅದನ್ನು ಉಪಯೋಗಿಸ್ಕೋಬೋದು. ಈಗ ಎಕ್ಸ್ ಕಾರ್ಬನ್ ಅಂತ ಮಾಡಿದ್ದೀವಿ. ಎಕ್ಸ್ ಕಾರ್ಬನ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮದು. ಎಕ್ಸ್ ಕಾರ್ಬನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅಲ್ಲಿ ನಮ್ಮದು 2 ಫರ್ನೆಸ್ಗಳಿದೆ ನಮ್ಮದು. ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಮಾಡ್ತೀವಿ, ಅಂದರೆ ಕಂಟಿನ್ಯೂಸಾಗಿ ಫೀಡ್ ಆಲ್ 3 ಶಿಫ್ಟ್ಸಲ್ಲೂ ರನ್ ಆಗ್ತಾ ಇರುತ್ತೆ. ಅದು 3 ಶಿಫ್ಟ್ಸಲ್ಲಿ ಒಂದು ಕಡೆಯಿಂದ ವೇಸ್ಟನ್ನು ಪುಡಿ ಹಾಕ್ತಾ ಇರ್ತೀವಿ, ಇನ್ನೊಂದು ಕಡೆ ಚಾರು ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಆಯಿಲು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ. ನಾವು ಬಯೋ ಆಯಿಲು ಅಥವಾ ಅದನ್ನು ವುಡ್ ವಿನೇಗರ್ ಅಂತಲೂ ಕೂಡ ಕರೀತಾರೆ ಅದನ್ನು. ಅದ್ರದ್ದು ಕೂಡ ತುಂಬ ಪ್ರಾಮುಖ್ಯತೆ ಇದೆ ಕೃಷಿನಲ್ಲಿ. ಅದನ್ನು ನಮ್ಮ ಡಾಕ್ಟರ್ ಸಂದೀಪ್ ಅವರು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಮೆರಿಕದಲ್ಲಿ ಅರಣ್ಯಗಳೆಲ್ಲ ಸುಟ್ಟೋಗುತ್ತೆ ಮತ್ತು ಅಷ್ಟು ಬೇಗನೆ ಬೆಳೆದೋಗುತ್ತೆ. ಆದಷ್ಟು ಈಸಿ ಇದೆಲ್ಲ ಮಾಡಬೇಕು ಅಂತ ನಮ್ಮ ಕಡೆ ನೀವು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಯಾವುದಕ್ಕೆ? ಅಮೆರಿಕದಲ್ಲಿ ಸುಟ್ಟೋಗುತ್ತೆ ಕಾರ್ಬನ್ ಇದೆ, ಮತ್ತೆ ಬೆಳೆಗಳು ಗಿಡಗಳು ಅತಿ ಬೇಗನೆ ದೊಡ್ಡದಾಗೋಗುತ್ತೆ. ಅದು ಫ್ರೀ ಆಯಿತು. ನಮ್ಗೆ ಹಿಂಸೆ ಆಯ್ತಲ್ಲ. ಈಗ ನೀವು ಹೊಲಕ್ಕೆ ನೀವು ಕಬ್ಬಿನ ಗದ್ದೆಗಳಿಗೆ ಕಟಾವು ಆದಮೇಲೆ ಏನು ಮಾಡ್ತಾರೆ, ಬೆಂಕಿ ಹಾಕ್ತಾರೆ. ಅಲ್ಲೂ ಕಾರ್ಬನ್ ಉತ್ಪತ್ತಿ ಆಗುತ್ತೆ, ಅಲ್ಲೂ ಒಳ್ಳೆ ಬೆಳೆಗಳು ಬರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ಅಂದರೆ ಕಾರ್ಬನ್ ಉತ್ಪತ್ತಿ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ, ಬೇರೆ ವಿಧಾನಗಳು. ಅದು ನಿಮಗೆ ನ್ಯಾಚುರಲ್, ಅದು ನ್ಯಾಚುರಲಾಗಿ ಆಗುತ್ತೆ. ಇದು ನಾವು ನ್ಯಾಚುರಲಾಗಿ ಮಾಡೋಕ್ಕಾಗೋದಲ್ಲ. ಸೊ ಆರ್ಟಿಫಿಷಿಯಲಾಗಿ ಮಾಡಿ ನಾವು ಭೂಮಿಗೆ ಇದನ್ನು ಕೊಡ್ತಾಯಿದ್ದೀವಿ. ಇದು ಫೀಲ್ಡ್ ಹೊಲದಲ್ಲಿ ನೀವು ಹಾಗೆ ಬೆಂಕಿ ಹಾಕ್ಸಿದ್ರೆ ಭಾಳ ಕಮ್ಮಿ ಕಾರ್ಬನ್ ಆಗುವಂಥ ಅಲ್ಲ, ಅದು ಹೇಳಿದಾನೆ, ಬೂದಿ ಆಗಿಬಿಡುತ್ತೆ, ನಿಮಗೆ ಬೂದಿ ಆಗುತ್ತೆ. ಇಲ್ಲಿ ನಿಮಗೆ ಆಕ್ಸಿಜನ್ ಸಿಗೋದಿಲ್ಲ ಸುಟ್ಟೋಗೋದಕ್ಕೆ, ಅದು ಕಾರ್ಬನ್ನಾಗಿ ಕನ್ವರ್ಟ್ ಆಗುತ್ತೆ, ಅದು ಬೂದಿಯಾಗಿ ಕನ್ವರ್ಟ್ ಆಗುತ್ತೆ. ಕಾಡಲ್ಲಿ ನ್ಯಾಚುರಲಿ ಬೆಂಕಿ ಹತ್ಕೊಂಡಾಗ ಟೆಂಪ್ರೇಚರ್ ರೀಚ್ ಆಗುತ್ತೋ ತುಂಬ ಹೈ ಇರುತ್ತೆ. ಅಂದರೆ 600-1000 ತನಕ ಹೋಗ್ಬಿಡುತ್ತೆ. ಆ ಟೆಂಪ್ರೇಚರಲ್ಲಿ ಏನಾಗುತ್ತೆ, ಕಾರ್ಬನ್ನಾಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಕಾರ್ಬನ್ನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ, ಬೆಂಕಿ ಉರಿಯೋದಕ್ಕೆ ಆಕ್ಸಿಜನ್ ಬೇಕು. ಇಲ್ಲಿರೋ ಆಕ್ಸಿಜನ್ ತಗೊಂಡ್ಮೇಲೆ ಬೆಂಕಿ ಉರಿಯೋದಕ್ಕೆ ಅಲ್ಲಿ ಅದಕ್ಕೆ ಆಕ್ಸಿಜನ್ ಸಿಗೋದಿಲ್ಲ ಪುನಃ ಕೆಳಗಡೆ ಇರೋದಕ್ಕೆ.
ಆಕ್ಸಿಜನ್ ತಕ್ಕೋ ಸಪ್ಲೈ. ಬೆಂಕಿ ಆಕ್ಸಿಜನ್ ಉಪಯೋಗಿಸಿದ ತಕ್ಷಣ ಆ ಏರಿಯಾದಲ್ಲಿ ಆಕ್ಸಿಜನ್ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಕಾರ್ಬನ್ನಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದು ನಮ್ಮಲ್ಲಿ ಏನಾಗುತ್ತೆ, ಕಡಿಮೆ ಜಾಗದಲ್ಲಿ ಇರುತ್ತೆ. ಇಲ್ಲಿ ಕಡಿಮೆ ಜಾಗದಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ, ಅಲ್ಲಿ ಜಾಸ್ತಿ ಬೆಂಕಿ ಸಾವಿರಾರು ಎಕರೆ ಹತ್ಕೊಂಡಿರುತ್ತೆ. ಅದು 1 ಎಕರೆ 2 ಎಕರೆ ಎಲ್ಲ ಅದು. ಸೊ ಹಂಗಾಗಿ ಅಲ್ಲಿ ಇರೋ ಆಕ್ಸಿಜನ್ನೇ ಹೊರಟೋಗ್ಬಿಡುತ್ತೆ ಬೆಂಕಿಗೆ ಸಿಗ್ದಂಗೆ. ಸೊ ಹಂಗಾಗಿ ಅಲ್ಲಿ ಕಾರ್ಬನ್ನಾಗಿ ಅದು ಕನ್ವರ್ಟ್ ಆಗಿ ಅದು ನ್ಯಾಚುರಲಾಗಿ ಆಗೋಂಥ ಕ್ರಮ ಹೇಳಿದ್ದೆ ಅಲ್ಲಿ. ಅದೇ ಥರನೇ ನಾವು ಇದನ್ನು ಕಾರ್ಬನನ್ನು ಯೂಸ್ ಮಾಡಿದರೆ ಗಿಡ ಮರ ಬೆಳೆಯೋದಕ್ಕೆ ಉಪಯೋಗ ಇದೆ ಅಂತ ನಿಮ್ಗೆ ಅದನ್ನು ನಾನು ಮಾಹಿತಿ ಕೊಟ್ಟಿದ್ದೆ ಅಷ್ಟೇ. ಆಯಿತಾ ಅಂತ ಬ್ಯಾಂಗ್ಳೂರಲ್ಲಿದೆ. ನಂದು ಮೇಯ್ನ್ ಸಬ್ಜೆಕ್ಟ್ ಏನಂದರೆ ಆಗ್ರೋಫಾರೆಸ್ಟ್ರಿ. ಆಮೇಲೆ ನಾನು ಯಾವುದೇ ಕಂಪ್ನಿಯಲ್ಲಿ ಸೇರಿಕೊಂಡಾಗ್ಲೂ ಕ್ರಾಪ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಅಂದರೆ ನೀವು ಯಾವುದೇ ವೆಜಿಟೇಬಲ್ಸ್ ಆಗಿರಲಿ ಅಥವಾ ಯಾವುದೇ ಒಂದು ಫ್ರೂಟ್ ಕ್ರಾಪ್ಸ್ ಆಗಿರಲಿ, ಯಾವುದೇ ಒಂದು ಏನೇ ಕ್ರಾಪ್ಸ್ ಬೆಳೆದ್ರೂ ಅದರದ್ದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇದನ್ನು ನಾನು ನೋಡ್ತಾ ಇದ್ದೆ. ಸೊ ಯೂಶ್ವಲಿ ನಾವೇನು ಮಾಡ್ತಾಯಿದ್ವಿ ಅಂದರೆ ಕಂಪ್ನಿ ಸೈಡೆಲ್ಲ ಗೊತ್ತು ನಿಮಗೆ, ನಾವು ಏನು ರೈತರಿಗೆಲ್ಲ ಏನು ರೆಕಮೆಂಡ್ ಮಾಡೋದು ಅಂತ ಫರ್ಟಿಲೈಸರ್ಸ್ನ ಯೂಶ್ವಲಿ ರೆಕಮೆಂಡ್ ಮಾಡ್ತೀವಿ. ಸೊ ಅದರಿಂದ ಏನಾಗ್ತಾಯಿತ್ತು ಅಂದರೆ ನಿಮಗೆಲ್ಲ ಅದರ ಎಫೆಕ್ಟ್ ಈಗ ಗೊತ್ತಾಗ್ತಾ ಇರ್ಬೋದು. ಆ ಟೈಮಲ್ಲಿ ನಿಮಗೆ ಚೆನ್ನಾಗಿ ಅನಿಸಿರುತ್ತೆ. ಯಾಕೆಂದರೆ ನಾವು ಏನೇ ಮಾಡೆಲ್ಸ್, ಈಗ ನೀವು ಯಾವುದೇ ಕ್ರಾಪ್ ವೆರೈಟೀಸ್ ತೊಗೊತೀರಾ ಅಂದ್ಕೊಳ್ಳಿ, ಹೊಸ ಹೊಸ ತಳಿಗಳು ಏನೇನು ಮಾಡ್ತಾರೆ, ಅದು ಯಾವ ಥರ ಇರುತ್ತೆ ಅಂದರೆ ಅದಕ್ಕೆ ಆದಷ್ಟು ನ್ಯೂಟ್ರಿಷನ್ ಬೇಕು. ಅಂದರೆ ನೀವು ಎಷ್ಟು ಚೆನ್ನಾಗಿ ಅದಕ್ಕೆ ನ್ಯೂಟ್ರಿಷನ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಅದು ಬೆಳೀತಾ ಹೋಗುತ್ತೆ. ಸೊ ಅದಕ್ಕೆ ಫರ್ಟಿಲೈಸರ್ಸ್ ಬೇಕಾಗ್ತಾಯಿತ್ತು. ಸೊ ಗ್ರ್ಯಾಜುಯಲಿ ಏನಾಯಿತು, ಅವೇರ್ನೆಸ್ ಜನರಲ್ಲಿ ಬರ್ತಾ ಏನಾಯಿತು, ಅವ್ರಿಗೆ ಗೊತ್ತಾಯಿತು ಫರ್ಟಿಲೈಸರ್ಸ್ ಯೂಸ್ ಮಾಡಬಾರ್ದು, ಅದರಿಂದ ನೆಗೆಟಿವ್ ಎಫೆಕ್ಟ್ಸ್ ಎಷ್ಟಿದೆ ಅಂತ ಗೊತ್ತಾಯಿತು. ಸೊ ಸ್ಲೋಲಿ ಏನಾಯಿತು, ನಾವು ಆರ್ಗ್ಯಾನಿಕ್ಗೆ ಶಿಫ್ಟ್ ಆದ್ವಿ, ಆರ್ಗ್ಯಾನಿಕ್ ಕಲ್ಟಿವೇಷನ್, ಆರ್ಗ್ಯಾನಿಕ್ ಮೆಥಡ್ ಆಫ್ ಕಲ್ಟಿವೇಷನ್ಗೆ. ಸೊ ಅದರಲ್ಲಿ ಆರ್ಗ್ಯಾನಿಕ್ ಅಂದರೆ ಏನು ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ನಾವು ಜಸ್ಟ್ ಫಾರ್ಮ್ ಯಾರ್ಡ್ ಮ್ಯಾನ್ಯೂರು ಅಥವಾ ಕೋಳಿ ಗೊಬ್ಬರ ಈ ಥರ ಮಾತ್ರ ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸು ಅಂತ ಅಂದ್ಕೊಂಡಿವಿ. ಬಟ್ ಯಾರಿಗೂ ಬಯೋಚಾರ್ ಅನ್ನೋ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿದ್ದಿಲ್ಲ. ಸೊ ಹೊಸದಾಗಿ ಈಗ ಅಂದರೆ ಫಸ್ಟಿಂದನೇ ಇತ್ತದು. ನಮ್ಮ ಸರ್ ಹೇಳ್ದಂಗೆ ಅಮೆಝಾನ್ ಫಾರೆಸ್ಟಲ್ಲಿ ಇದು ಬೆಂಕಿ ಹತ್ಕೊಂಡಾಗ ಏನು ಇದಾಗತ್ತೆ ಅಂದರೆ ಟೆರ್ರಾ ಪ್ರೆಟಾ ಅಂತೀವಿ, ಅದೊಂದು ಸಾಯಿಲ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಅವರು ಕ್ವಶನ್ ಕೇಳಿದ್ರು ಏನು ಅಂತ. ಅದೇ ಒಂದು ಸಾಯಿಲ್ ಲೇಯರ್ ಫಾರ್ಮೇಷನ್ ಆಗುತ್ತೆ, ಟೆರ್ರಾ ಪ್ರೆಟಾ ಸಾಯಿಲ್ಸ್. ಆ ಸಾಯಿಲ್ಸಲ್ಲಿ ಬೆಳೆಯೋವಂಥ ಮರ ಎಕ್ಸ್ಟ್ರೀಮ್ಲಿ ಗುಡ್, ಅಂದರೆ ತುಂಬ ಚೆನ್ನಾಗಿ, ಅಂದರೆ ಅದನ್ನು ನಾವು ಕ್ಯಾಂಡಿಡೇಟ್ ಪ್ಲಸ್ ಟ್ರೀಸ್ ಅಂತೀವಿ. ಅದು ಏನೇ ಆಗಲಿ ತುಂಬ ಚೆನ್ನಾಗಿ ಬೆಳೆಯೋವಂಥ ಮರಗಳಾಗಿರುತ್ತೆ. ಸೊ ಆ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು, ಸೊ ವೈ ಡೋಂಟ್ ವಿ ಯುಟಿಲೈಸ್ ದಟ್ ಒನ್ ಇನ್ ದ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಇದು ತುಂಬ ಸನಾತನ ಕಾಲದಿಂದನೂ ಮಾಡ್ಕೊಂಡು ಬಂದಿರೋ ಅಂಥ ಇದು. ಸೊ ನೀವು ಇದು ಬಯೋಚಾರ್ ಯೂಸ್ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಏನೇನು ಯೂಸ್ ಮಾಡ್ತಾ ಇದ್ದೀರಲ್ಲ, ನೀವು ಅದನ್ನು 50% ತನಕ ರೆಡ್ಯೂಸ್ ಮಾಡ್ಬೋದು. ಇದರಿಂದ ಬಯೋಚಾರಿಂದ ಏನೇನು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಅದು ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ ಲೋಡ್ ಆಗಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ನಿಮ್ಮದು ಫರ್ಟಿಲೈಸರ್ಸ್ ಏನೇನು ಕೊಟ್ಟಿರ್ತೀರ ಅದು ಗಿಡಕ್ಕೆ ಯೂಶ್ವಲಿ ಸಿಗೋಲ್ಲ ನಿಮಗೆ. ಅದೇನಾಗುತ್ತೆ ಅಂದರೆ 30% ಮಾತ್ರ ಗಿಡಕ್ಕೆ ಸಿಗ್ತಾ ಇರುತ್ತೆ, ಇನ್ನು ಬಾಕಿ ಎಲ್ಲ ಲೀಚ್ ಔಟ್ ಆಗುತ್ತೆ. ಸೊ ವಾಟ್ ಎವರ್ ಲೀಚಿಂಗ್ ಔಟ್ ಏನಾಗುತ್ತಲ್ಲ ಅದನ್ನು ಇದೆಲ್ಲ ನ್ಯೂಟ್ರಿಷನ್ಸ್ನ ನ್ಯೂಟ್ರಿಯೆಂಟ್ಸ್ನೆಲ್ಲ ಹೋಲ್ಡ್ ಮಾಡುತ್ತೆ. ಅಂದರೆ ನೀವೇನೇನು ಗೊಬ್ಬರ ಕೊಟ್ಟಿರ್ತೀರ, ಅದೇನೇನು ನೈಟ್ರೋಜನ್ಸು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ ಅದೇನೇನು ಇದೆಯಲ್ಲ ಅದೆಲ್ಲ ಇದರಲ್ಲಿರುತ್ತೆ. ಆಮೇಲೆ ಬಯೋಚಾರಲ್ಲಿ ಫಾಸ್ಫರಸ್ ಕಂಟೆಂಟು ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ ಬಯೋಚಾರಲ್ಲಿ. ಆಮೇಲೆ ಅದರಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಒಂಥರ ಸ್ಪಾಂಜ್ ಅಂತ ಹೇಳ್ಬೋದು ನಾವು ಬಯೋಚಾರ್ನ. ಇಟ್ ಈಸ್ ನಥಿಂಗ್ ಬಟ್ ಸ್ಪಾಂಜ್ ಅಂತ ನನಗನ್ಸುತ್ತೆ. ಕ್ಷಿತಿಜ್ ಸರ್ ತುಂಬ ಇದ್ರ ಬಗ್ಗೆ ಎಲ್ಲ ಫುಲ್ಲು ಆಲ್ಮೋಸ್ಟ್ ಎಲ್ಲರೂ ಹೇಳಿರ್ತಾರೆ ಅನ್ಸುತ್ತೆ ಇದ್ರ ಬಗ್ಗೆ. ಸೊ ಅದೇ ನಾನು ಏನು ಹೇಳೋದು ಅಂದರೆ ಇದು ತುಂಬ ಚೆನ್ನಾಗಿದೆ. ಅಂದರೆ ಇದು ಯಾವ ಥರ ಒಂದೇ ಮಾತಲ್ಲಿ ಏನು ಹೇಳಬೇಕು ಅಂದರೆ, ದಿಸ್ ಈಸ್ ಅನ್ ಮ್ಯಾಜಿಕಲ್ ಎಲಿಮೆಂಟ್ ದಟ್ ಹ್ಯಾಸ್ ದ ಕೆಪಾಸಿಟಿ ಟು ರಿಜುವನೇಟ್ ಈವನ್ ದ ಡೆಡ್ ಸಾಯಿಲ್ ಅಂತ ಹೇಳ್ಬೋದು ನಾನು ಅಷ್ಟೇ. ಅಂದರೆ ನಿಮ್ಮ ಮಣ್ಣು ಪೂರ್ತಿಯಾಗಿ ಡೆಡ್ ಆಗಿದ್ರೂ ನೀವು ಇದನ್ನು ಉಪಯೋಗಪಡಿಸೋದ್ರಿಂದ ಅದನ್ನು ಫುಲ್ ರಿಜುವನೇಟ್ ಮಾಡಿರ್ತೀರ. ಅಂದರೆ ವಾಪಸ್ ನೀವು ಎಷ್ಟೋ ವರ್ಷಗಳ ಕಾಲ ತೊಗೊಂಡು ಅದನ್ನು ರಿಜುವನೇಟ್ ಮಾಡೋ ಬದಲು ಇದನ್ನು ಹಾಕಿ ಯು ಕ್ಯಾನ್ ರೀಪ್ ದ ಬೆನಿಫಿಟ್ಸ್ ಅಂದರೆ ಬೇಗನೆ ಇದು ಮಾಡ್ಬೋದು ಅಂತ. ಸೊ ಅಷ್ಟೇ, ಇದನ್ನು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸೋಕ್ಕೆ ಥ್ಯಾಂಕ್ ಯು.